ನಾನು ಹೋಟೆಲ್ಗೆ ಹೋಗೋದಕ್ಕೆ ಅಷ್ಟೊಂದು ಕಂಡೀಷನ್ಸ್ ಹಾಕ್ತೀನಿ. ನನಗೆ OCD ಇರೋ ವಿಷಯ ಗೊತ್ತಿದ್ದು ನೀನಿಗೆಲ್ಲ ಮಾತಾಡ್ಬೋದೇನೋ? ಗೆಳೆಯ, ನನಗೂ ಎಲ್ಲ ಗೊತ್ತು ಕಣ. ನಾನು ಹೇಳೋದು ಇಷ್ಟೇನಪ್ಪ, ನಿನಗೆ ನಿಮ್ಮ ಮನೆಯಲ್ಲಿ OCD ಇಶ್ಯೂ ಇದೆಯಾ? ಇಲ್ಲ. ಹಾಗೆ ಅವ್ರ ಮನೇಲೂ ಇರಬಾರ್ದು. ಗೆಳೆಯ, ನೀನು ಮದುವೆ ಆದ್ಮೇಲೆ ನಿನ್ನ ಮಧುಚಂದ್ರ ಸ್ಟಾರ್ ಹೋಟ್ಲಲ್ಲಿ ಆಯ್ತು. ಈ ಬಡಪಾಯಿಗೆ ಅತ್ತೆ ಮನೇಲಿ ಆಯ್ತಪ್ಪ. ರಿಯಲಿ ಯುವರ್ ಲಕ್ಕಿ ಕಣ. ನಿನಗೆ ಸ್ಟಾರ್ ಹೋಟ್ಲ್ ವೈಭವದ ಜೊತೆಗೆ ಅತ್ತೆ ಮನೆ ಆತಿಥ್ಯನೂ ಸಿಗ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ. ಎಲ್ಲದಕ್ಕೂ ಅಲ್ಲಿಗೆ ಬರ್ತೀಯಲ್ಲ, ಏನೋ ಹೇಳ್ಬೇಕು ಅಂತ ಮಾತಾಡ್ತಾನೆ ಇರ್ತೀಯಪ್ಪ. ಆಯ್ತು ಬಿಡಪ್ಪ, ಹಾರ್ಟಿಗೆ ತಗೋಬೇಡ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಓಕೆ, ಈಗ ಸೀರಿಯಸ್ ಆಗಿ ಮಾತಾಡೋಣ. ನೋಡು ಗೆಳೆಯ, ಮದುವೆ ಆದ್ಮೇಲೆ ಇದು ಮೊದಲನೇ ದೀಪಾವಳಿ, ವೆರಿ ಸ್ಪೆಷಲ್ ದೀಪಾವಳಿ. ನಿನಗೆ ಹೇಗೆ ನಿನ್ನ ತಂಗಿ ಗಂಡ ಮನೆಗೆ ಬರಬೇಕು, ಅವ್ರ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು, ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಆಸೆ ಇರುತ್ತೋ, ಹಾಗೆ ಅತ್ತೆ ಮನೆಯವ್ರಿಗೂ ಆಸೆ ಇರುತ್ತಲ್ವೇನೋ, ನಮ್ಮ ಅಳಿಯಂದ್ರು ಮನೆಗೆ ಬರಬೇಕು, ನಾವೆಲ್ಲ ಒಟ್ಟಿಗೆ ಹಬ್ಬ ಆಚರಿಸ್ಬೇಕು, ನಮ್ ಕೈಲಾದ ಗಿಫ್ಟ್ ನ ಅವ್ರಿಗೆ ಕೊಡ್ಬೇಕು, ಏನೇನೋ ಇರುತ್ತಲ್ವೇನೋ. ಇಲ್ಲ, ನಮ್ಮ ಅಳಿಯಂದ್ರು ಶ್ರೀಮಂತರು, ನಮ್ಮ ಮನೆಗೆ ಬರೋದೇ ಇಲ್ಲ ಅಂತ ಅವ್ರು ನೊಂದ್ಕೋಬಾರ್ದಲ್ವಾ? OCD GCD ಅದು ಇದು ಇವನ್ನೆಲ್ಲ ಗಂಟು ಮೂಟೆ ಕಟ್ಟು ಬಿಸಾಕೋ. ಸುಮ್ನಿರೋ, ಅವಾಗಿಂದ ಒಂದೇ ಸಮ ಮಾತಾಡ್ತಾನೆ ಇದೆಯಲ್ಲೋ. ನನಗ್ ಮೂಡ್ ಆಫ್ ಆಗಿರೋದು ಸಾಲದು ಅಂತ ಬೋರ್ ಬೇರೆ ಓಡಿಸ್ತಾ ಇದೆಯಾ? ತಲೆ ತಿನ್ನಕ್ ಬೇರೆ ಯಾರು ಸಿಕ್ಲಿಲ್ಲ ನಿನ್ಗೆ? ಆಯ್ತು ಬಿಡಪ್ಪ, ನಮ್ಮ ಮಾತು ಅಂದ್ರೆ ತಲೆ ತಿನ್ನಂಗಲ್ವಾ? ಹೋಗ್ತೇ ಬಿಡು. ಆನಂದ್, ಹೋಗ ಫೈಲ್ ತಗೊಂಬ. ಗೆಳೆಯ, ಅತ್ತೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಅಂತ ಅನ್ಕೊಂಡ್ರೆ ಫೈಲು ತಗೊಂಬ ಅಂತ ಹೇಳ್ತಾ ಇದ್ಯಾ? ನಿನಗೆ ಸಿಕ್ಕಾಪಟ್ಟೆ ಈಗೋ ಕಣ. ಒಂದ್ ವಿಷಯ ಚೆನ್ನಾಗಿ ತಿಳ್ಕೊಳೋ, ಈಗೋಯಿಂದ ಯಾವ್ದು ಇರೋದಿಲ್ಲ, ಯಾವ್ದು ಉಳಿಯೋದಿಲ್ಲ. ಆಯ್ತು ಬಿಡಪ್ಪ, ಹೋಗ್ತೀನಿ, ಲೆಕ್ಚರ್ ಕೊಡ್ಬೇಡ. ಇದು ಇದು ಗೆಳೆಯ ಮಾತು ಅಂದ್ರೆ. ಒಂದ್ಸತಿ ಹಿಡ್ಕೊಂಡ್ರೆ ಎಲ್ ಬಿಡ್ತೀಯಪ್ಪ ನೀನು? ಅವನ್ ಮನೆಗೆ ಹೋಗಿ ಒಪ್ಕೊಂಡಲ್ಲ ಗೆಳೆಯ, ನನಗತ್ತು ಒಬ್ಬಟ್ಟು ತಿಂದಷ್ಟೇ ಸಂತೋಷ ಆಗ್ತಾರೆ. ಸೂಪರ್ ಗೆಳೆಯ. ಅಮ್ಮ ಏನಂದ್ರು? ಅಮ್ಮನ ನಿಮ್ಮನೆಗ್ ನೀನ್ ಬರೋದಕ್ಕೆ ಫೋನ್ ಮಾಡ್ಬೇಕಂತ ಬಾಯಿಗೆ ಬಂದಂಗ್ ಬೈದ್ರು. ಗೌರಿ ಹಬ್ಬಕ್ಕೂ ಬಂದಿಲ್ಲ, ಗಣೇಶ ಹಬ್ಬಕ್ಕೂ ಬಂದಿಲ್ಲ, ಈ ಹಬ್ಬಕ್ಕೆ ನೀನ್ ಬರ್ಲೇಬೇಕು, ನಿನ್ ಮನೆಗ್ ನೀನ್ ಬರೋದಕ್ಕೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡ್ ಬರ್ಬೇಕಾ ಅಂತ ಕೇಳಿದ್ರು. ಆದ್ರೂ ಮಹಿ, ಅಕ್ಕ ಬಾವ ನಮ್ಮನೆಗ್ ಬರ್ತಿದ್ದಾರೆ, ನಾವ್ ಇಲ್ಲಿದ್ರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗ್ ಆಗತ್ತಲ್ವಾ? ಹಾ ಜೀವ, ಐ ಅಗ್ರಿ. ಬಟ್ ಇದು ನಮಗೂ ಫಸ್ಟ್ ಹಬ್ಬ ಅಲ್ವಾ? ನಿಮ್ಮ ಅಪ್ಪ ಅಮ್ಮಗೆ ಹೇಗೆ ಅವ್ರ ಮಗಳು ಹಬ್ಬಕ್ಕೆ ಮನೆಗೆ ಬರ್ಲಿ ಅಂತ ಆಸೆ ಇರುತ್ತೋ ಹಾಗೆ ನಮ್ಮನೆಯವ್ರಿಗೂ ಇರುತ್ತಲ್ವಾ? ಆದ್ರೂ ಏಕೋ. ಪ್ಲೀಸ್ ಜೀವ, ಪ್ಲೀಸ್ 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 ಹೋಗೋಣ ಪ್ಲೀಸ್. ಓಕೆ, ಡನ್. ಥ್ಯಾಂಕ್ ಯು. ಮಾಮ್, ನನ್ನೇ ಅವಾಯ್ಡ್ ಮಾಡಕ್ ನೋಡ್ತಿದ್ಯಾ ಅಲ್ವಾ? ನೋಡ್ತಾ ಇರು, ಹೇಗ್ ಶಾಕ್ ಕೊಡ್ತೀನಿ ನಿನ್ಗೆ ನಾಳೆ ಅಂತ. ಇವತ್ತೆ ಲಾಸ್ಟ್. ಇನ್ಯಾವತ್ತು ನನ್ನ ತಮ್ಮ ಅಂತ ವಿತೌಟ್ ಮೈ ಪರ್ಮಿಷನ್ ಯಾವ ವಿಷಯದಲ್ಲೂ ಇಂಟರ್ಫಿಯರ್ ಆಗಬಾರ್ದು. ಇನ್ಮೇಲೆ ಆಫೀಸಿಗೆ ಹೋಗಾಗಿಲ್ಲ, ಯಾವ ಜವಾಬ್ದಾರಿನೂ ಹ್ಯಾಂಡಲ್ ಮಾಡಂಗಿಲ್ಲ. ನಿನ್ ಪಾಲಿಗೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೋ. ಏನಾಗಿದೆ ನಿಂಗೆ? ಬೆಳಗ್ಗೆ ತೀರ್ಥ ಸೇವನೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯಲ್ಲ, ಅದು ಡೈರೆಕ್ಟ್ ಆಗಿ ಬಾಟ್ಲ ಎತ್ತಾ ಇದೆಯಲ್ಲ. ಇನ್ನೇನ್ ಮಾಡ್ಲಿ ಮಾಂಸ, ನನಗೆ ಆಗ್ತಿರೋ ಸಂಕಟಕ್ಕೆ ಊರಿಗೆ ನಿನ್ನ ಕೈಯಲ್ಲಿ ಇದೆಯಲ್ಲ ಅದೇ ಮೆಡಿಸನ್ ಸೊಲ್ಯೂಷನ್ ಎಲ್ಲ. ನೋಡ, ಸುಮ್ನೆ ಕೊಟ್ಬಿಡು, ನಾನು ಕುಡಿಬೇಕು. ಮುಚ್ಚೋ ಬಾಯ್. ಆಗಿರೋ ಇನ್ಸಲ್ಟ್ ರಿವೈಂಡ್ ಮಾಡ್ಕೊಂಡು ಹುಚ್ಚ ಆಗ್ತಾ ಇದೀನಿ ನಾನು. ಅಳಿಮಯ್ಯ, ಹತಾಶೆ ನಿರಾಶೆ ಬದುಕಿಗೆ ಒಳ್ಳೇದಲ್ಲ, ಅಷ್ಟೊಂದು ಅಪ್ಸೆಟ್ ಆಗ್ಬೇಡ. ನೋಡಳಿಮಯ್ಯ, ಒಂದು ಮಾತು ನೆನ್ಪಿಟ್ಕೋ, ನಾವು ಡ್ರಿಂಕ್ಸ್ ಅನ್ನ ಕುಡಿಬೇಕು, ಡ್ರಿಂಕ್ಸೇ ನಮ್ಮನ್ನ ಕುಡಿದು ಆಪೋಷಣ ತಗೊಳ್ಳೋ ತರ ಆಗ್ಬಾರ್ದು. ಎಲ್ಲವೂ ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು, ನಾವು ಯಾವುದರ ಕಂಟ್ರೋಲ್ ಅಲ್ಲೂ ಇರಬಾರ್ದು. ಮೊದಲು ಇದನ್ನ ಅರ್ಥ ಮಾಡ್ಕೋ. ಇನ್ನೇನು ಉಳಿದಿಲ್ಲ ಮಾಂಸ, ಎಲ್ಲಾನು ಕಳ್ಕೊಂಡು ಡೆಡ್ ಎಂಡ್ ಬಂದು ನಿಂತಿದ್ದೀನಿ ಅನಿಸ್ತಾ ಇದೆ ನನಗೆ. ಅಣ್ಣ ಇನ್ನ ಸತ್ರು ನನ್ನನ್ನ ನಂಬಲ್ಲ, ನನ್ನನ್ನ ಹತ್ರನೂ ಸೇರ್ಸಲ್ಲ ಅವನು. ಮುಗ್ದೋಯ್ತು ಮಾವ್, ಎಲ್ಲ ಮುಳುಗೋಯ್ತು. ಹೋಪ್ಲೆಸ್ ಆಗಿದ್ದೀನಿ ನಾನು.
ಅಯ್ಯೋ ದೇವ್ರೆ, ಯಾಕೋ ಹಂಗಂತ ಗೊತ್ತ್ಯಾ? ಹೋಪ್ಲೆಸ್ ಅನ್ನೋದ್ರಲ್ಲಿ ಹೋಪ್ ಇದೆ, ಅದನ್ನು ಮರಿಬೇಡ. ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನೋದು ಬರೀ ಮ್ಯಾಥಮೆಟಿಕ್ಸ್ ಅಲ್ಲ ಕಣೋ, ಅದು ಫಿಲಾಸಫಿ. ಥಿಂಕ್ ಪಾಸಿಟಿವ್ ಅಳಿಮಯ್ಯ. ಎಲ್ಲ ಹೊಗೆ ಹಾಕ್ಸ್ಕೊಂಡು ಕೂತಿರ್ಬೇಕಾದ್ರೆ ಇನ್ನೇನ್ ಥಿಂಕ್ ಪಾಸಿಟಿವ್? ನಾನು ಇವಾಗ ಡಿಪ್ರೆಷನ್ ಇರೋದಕ್ಕೆ ಮೋಟಿವೇಶನ್ ಸ್ಪೀಕರ್ ಆಗಿದ್ಯಾ ನೀನು? ಅಳಿಮಯ್ಯ, ಇರೋದನ್ನ ಹೇಳ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಥದ್ದೆಲ್ಲ ಎಷ್ಟು ಆಗಿಲ್ಲ. ಒಂದು ವಿಷಯ ತಿಳ್ಕೊ, ಕಷ್ಟನ ಸೋಲನ್ನ ನಾವು ಹೆಂಗ್ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಹೆಂಗೆ ಅಂತ ಡಿಸೈಡ್ ಆಗುತ್ತೆ. ನೀನು ಸತ್ಯಕ್ಕೆ ಸೋತಿರ್ಬಹುದು, ಆದ್ರೆ ಸತ್ತಿಲ್ಲ. ಸರಿಯಾಗಿ ನೆನಪಲ್ಲಿಟ್ಕೋ. ಅಳಿಮಯ್ಯ, ನಿನಗೆ ಔಟ್ ಆಗಿರ್ಬಹುದು, ಹಂಗಂತ ನಿನಗೆ ಬ್ಯಾಟೇ ಹಿಡಿಯಕ್ ಬರಲ್ಲ, ನಿನ್ನ ಕೆರಿಯರ್ ಕ್ಲೋಸು ಅನ್ನೋ ಅರ್ಥ ಅಲ್ಲ. ಎಲ್ರಿಗೂ ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಇನ್ನಿಂಗ್ಸ್ ಇರುತ್ತೆ ಕಣೋ. ಮಾಮ್ಸ್ ಪ್ಲೀಸ್, ನನಗೆ ಎಕ್ಸಾಕ್ಟ್ ಆಗಿ ಏನ್ ಮಾಡ್ಲಿ, ನೆಕ್ಸ್ಟ್ ಸ್ಟೆಪ್ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ತಲೆ ಓಡ್ತಿಲ್ಲ, ಏನು ಹೊಳಿತಾನೂ ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅಳಿಮಯ್ಯ? ನಿನ್ ಜೊತೆಗೆ ಈ ಲಕ್ಕಿ ಲಕ್ಷ್ಮೀಕಾಂತ್ ಇದಾನಲ್ಲ. ಈಗಿರೋ ಸಮಸ್ಯೆನ ಬಗೆಹರಿಸೋದಕ್ಕೆ ಏನಾದ್ರೂ ಹೊಸ ಫಾರ್ಮುಲಾ ಕಂಡುಹಿಡಿತೀನಿ. ನೀನು ಮತ್ತೆ ನಿನ್ನ ಅಣ್ಣನ್ ಟೀಮ್ ಸೇರೋ ತರ ನಾನು ಖಂಡಿತ ಮಾಡ್ತೀನಿ ಕಣೋ. ಯಾವ್ದಕ್ಕೂ ನೀನ್ ಎದೆ ಮೇಲೆ ಕೈ ಇಟ್ಕೊಂಡು ನಾನು ಹೇಳೋ ಮಂತ್ರನ 3 ಸರ್ತಿ ಹೇಳ್ಕೋ, ಎಲ್ಲವೂ ಸರಿ ಹೋಗುತ್ತೆ. ಹೋಗೋ ಮಾಮ್ಸ್. ಇಟ್ಕೋ, ಎತ್ಕೋ. ತಂಡಾಕು ತಂಡಾಕೂಲ್ ತಂಡಾಕೂಲ್ ತಂಡ. ಅಪ್ಪಿ ಆಯ್ತೇನೆ? ಹಾ ಅಮ್ಮ, ಮಾಡ್ತಾ ಇದ್ದೀನಲ್ಲ. ಸ್ವಲ್ಪ ಬೇಗ ಬೇಗ ಮಾಡು, ಸ್ಲೋ ಮೋಷನ್ ಅಲ್ಲಿ ಮಾಡ್ತಾ ಇದೀಯಾ? ಆಯ್ತಮ್ಮ, ಆಗೋಯ್ತು. ಏನ್ ಮಾಡ್ತಾ ಇದೀಯೋ ನೀನ್? ಇನ್ನೂ ತರಕಾರಿನೇ ಹೆಚ್ಚಿದ್ರೆ ನನ್ನ ಅಡ್ಗೆ ಯಾವಾಗ ಮುಗ್ಸೋದು? ಭೂಮಿನೂ ಅಳಿಯಂದ್ರು ಬರೋ ಟೈಮ್ ಆಗೋಯ್ತು. ಇರಮ್ಮ, ಆಯ್ತು. ಅಮ್ಮ ಒಬ್ಳು, ಅಮ್ಮ ಬೇರೆ. ಬೇಗ ಕೈ ಆಡ್ಸಲ್ಲಿ. ಅಯ್ಯೋ, ಬಂದೇ ಬಿಟ್ರೇನೋ ನೋಡು. ಹಾ ಅಮ್ಮ, ನೋಡ್ದೆ. ಹೇಗಿದ್ದೀರಾ? ನಮಸ್ಕಾರ. ಕೂತ್ಕೊಳ್ಳಿ ಅಳಿಯಂದ್ರೆ. ಅಳಿಯಂದ್ರೆ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಯೂಶಲಿ ಅಳಿಯಂದ್ರು ಮೊದಲನೇ ದೀಪಾವಳಿಗೆ ಮಾವನ್ ಮನೆಗೆ ಬರೋದು ವಾಡಿಕೆ. ಆದ್ರೆ ನಿಮ್ ವಿಷಯ ಹಾಗಲ್ವಲ್ಲ, ನೀವು ದೊಡ್ಡ ಬಿಸ್ನೆಸ್ ಮ್ಯಾನು, ತುಂಬಾ ಬ್ಯುಸಿ ಇರ್ತೀರಾ. ಆದ್ರೂ ನಿಮ್ಮಿಷ್ಟು ಕೆಲ್ಸದ ಒತ್ತಡದ ಮಧ್ಯೆ ಟೈಮ್ ಮಾಡ್ಕೊಂಡು ಬಂದಿದ್ದೀರಲ್ಲ, ತುಂಬಾನೇ ಸಂತೋಷ ಆಯ್ತು. ಅಮ್ಮ, ಇವ್ರು ಹೀಗೇನೆ, ನಮ್ಮವರು ತಮ್ಮವರು ಅಂತ ತುಂಬಾನೇ ಇದೆ. ಬಿಸಿ ಇರ್ತಾರೆ, ಆದ್ರೆ ಮನೆಯವ್ರಿಗೋಸ್ಕರ ಯಾವಾಗ್ಲೂ ಟೈಮ್ ಮಾಡ್ಕೊಡ್ತಾರೆ. ಪಕ್ಕಾ ಫ್ಯಾಮಿಲಿ ಮ್ಯಾನ್ ನೀವು. ಥ್ಯಾಂಕ್ ಯು ಸೋ ಮಚ್ ಭಾವ ಬಂದಿದ್ದಕ್ಕೆ. ಅದಕ್ಕೆ ಹೇಳೋದು ಭೂಮಿ, ಯಾರು ಸುಮ್ನೆ ದೊಡ್ಡವರಾಗೋದಿಲ್ಲ. ನಮ್ಮ ಅಳಿಯಂದ್ರು ತುಂಬಿದ್ ಕೊಡ. ಅಮ್ಮ ಬೇರೆ ಹಿಂಗ್ ಹೊಗಳ್ತಿದ್ದಾಳೆ, ಇವ್ರಿಲ್ಲಿ ಹೇಗ್ ಹೊಂದ್ಕೋತಾರೋ, ಹೇಗ್ ಹಬ್ಬ ಮಾಡ್ತಾರೋ ದೇವ್ರೇ. ಮತ್ತೆ ಅವ್ರು ಬಂದಾಗ ನೀನ್ ಈ ತರ ಇರಬಾರ್ದು, ಯಾಕೆಂದ್ರೆ ಅವ್ರಿಗೆಲ್ಲ ಡೌಟ್ ಬರುತ್ತೆ ನಿನ್ ಮೇಲೆ. ನೀನು ರೋಷ, ವೇಷ, ಆವೇಶನೆಲ್ಲ ಗಂಟು ಕಟ್ಟಿ ಪಕ್ಕದಲ್ಲಿ ಇಟ್ಬಿಡು ಹಬ್ಬದ ಪ್ರಯುಕ್ತ. ಮುಂದೇನು ಅಂತ ಹಬ್ಬ ಆದ್ಮೇಲೆ ನೋಡ್ಕೊಳ್ಳೋಣ ಅಳಿಮಯ್ಯ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಯೋಧಿಯವರೇ, ಏನ್ ಮತ್ತೆ ಯೋಚನೆ ಮಾಡ್ತಾ ಇದ್ಯಾ? ಜೈ, ಇವನು ಒಂಥರ ಹಠ ಅಂದ್ರೆ ಅವಳದು ಇನ್ನೊಂಥರ ಹಠ. ಮಹಿಮಾ ಫೋನ್ ಮಾಡಿ ಹಬ್ಬಕ್ಕೆ ಮನೆಗೆ ಬರ್ತೀನಿ ಅಂತ ಟಾರ್ಚರ್ ಕೊಡ್ತಿದ್ದಾಳೆ. ಅವಳು ಬರ್ದೇ ಇದ್ರೆ ಅಷ್ಟೇ ಸಾಕು. ಅಕಸ್ಮಾತ್ ಬಂದ್ರೆ ಹೌದು, ಅಪ್ಪ ಎಲ್ಲಿ? ಅಪ್ಪ ಹರಕೆ ತೀರ್ಸಕ್ ಹೋಗಿದಾರ ಕಣೆ. ಹರ್ಕೆನಾ? ಏನ್ ಹರ್ಕೆ? ಅದು ನಮ್ ಭೂಮಿದು ಬೇಗ ಮದ್ವೆ ಆಗ್ಲಿ ಅಂತ ಹರಕೆ ಹೊತ್ಕೊಂಡಿದ್ವಿ. ಇವತ್ತು ದಿನ ಚೆನ್ನಾಗಿದ್ಯಲ್ಲ,
ಅದಕ್ಕೆ ಅದನ್ನ ತೀರ್ಸಕ್ ಹೋಗಿದ್ದಾರೆ. ನೋಡಿ, ನೀವ್ ಬಂದವ್ರನ್ನೇ ಕೂರಿಸ್ಬಿಟ್ಟು ಹಾಗೆ ಮಾತಾಡಿಸ್ತಾ ಇದ್ದೀನಿ. ಅಪ್ಪಿ ಹೋಗು, ಬಾವನ್ ಜ್ಯೂಸ್ ತಗೊಂಡ್ ಕೂತಿರಿ ಅಳಿ ಅಂದ್ರೆ. ಮಾತಾಡ ಬಾಬಾ 2 minutes ಹಿಂಗೋಗಿ ಹಿಂಗ್ ಬರ್ತೀನಿ. ಓಕೆ ಹಾಯ್ ಮಾಮ್. ಹಾಯ್ ಶಕುಂತಲಾ. ಹಲೋ. ನಮಸ್ಕಾರ. ಹಾಯ್ ಜಯ್. ಹಾಯ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಎಲ್ಲಿ ಗೌತಮ್ ಭೂಮಿಕಾ ಕಾಣಿಸ್ತಾ ಇಲ್ಲ? ಗೌತಮ್ ದೀಪಾವಳಿ ಸೆಲೆಬ್ರೇಟ್ ಮಾಡೋದಕ್ಕೆ ಅವನ ಅತ್ತೆ ಮನೆಗೆ ಹೋಗಿದ್ದಾನೆ. ಓ, ಮರ್ತೇ ಬಿಟ್ಟಿದ್ದೆ. ಅವ್ರಿಗೂ ಮೊದಲನೇ ಹಬ್ಬ ಅಲ್ವಾ? ಎಲ್ಲಿ ಮಹಿಮಾ ಜೀವನ್ ಇನ್ನೂ ಬಂದೇ ಇಲ್ಲ? ಅದು ಗೌತಮ್ ಅಲ್ಲಿಗೆ ಹೋಗಿದ್ದಾನಲ್ಲ, ಅವಳು ಅಲ್ಲೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಿಮ್ಮಿಬ್ಬರನ್ನ ಮಾತ್ರ ಇನ್ವೈಟ್ ಮಾಡಿದೆ. ಓ, ಓಕೆ ಓಕೆ. ಯಾಕೆ ಜಯ್ ತರ ಇದೆಯಾ? ಎನಿಥಿಂಗ್ ರಾಂಗ್? ಹುಷಾರಿಲ್ವಾ? ಅಣ್ಣ ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ನಥಿಂಗ್, ನಾನು ಆರಾಮಾಗಿದ್ದೀನಿ. ಐ ಫೈನ್. ನೀವಿಬ್ರು ಫ್ರೆಶನ್ ಅಪ್ ಆಗಿ ಆಶು ಕರ್ಕೊಂಡು ಹೋಗಮ್ಮ. ಬನ್ನಿ ಅತ್ತೆ. ಹುಡುಗಿ ಚಿಕನ್ ತಿಂತ ಹಾಡು ಹೇಳೋದು ಮಲಸಿ ಮಲಸಿ. ಓಕೆ, ನೆಕ್ಸ್ಟ್ ನಿಮ್ ಕಡೆಯಿಂದ ಯಾರು ಬರ್ತೀರಾ? ಮೀ. ಮಿಸ್ ಮೈಸೂರು 1988. ಮವ ರಾಣಿ. ಟೈಮ್ ಅಪ್. ಆನ್ಸರ್ ಏನಪ್ಪಾ ಅಂದ್ರೆ ಮಿಸ್ ಮೈಸೂರ್ 1988. ಓ, ನಮ್ಮಮ್ಮನ್ ಪಂಚ್ ಲೈನು. ಏನದು ಮಿಸ್ ಮೈಸೂರು? ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಜೀವರಮ್ಮ ಮಿಸ್ ಮೈಸೂರ್ 1988 ಆಗಿದ್ರಂತೆ. ಹಾಗಂತ ಬಿಲ್ಡಪ್ ತಗೊಳ್ತಾ ಇರ್ತಾರೆ. ಗುಡ್ ಮಾರ್ನಿಂಗ್. ಥ್ಯಾಂಕ್ಸ್. ನೀವು ಯೂಶುವಲ್ ಆಗಿ ಲೆಕ್ಚರ್ ಕೊಡ್ತಿರಲ್ಲ, ಅದೇ ಥರ ನಿನ್ನೆ ರಾತ್ರಿ ಲೆಕ್ಚರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಡೇ ಯಾವಾಗ ಬಂತು ಅಂತಲೇ ಗೊತ್ತಾಗಲಿಲ್ಲ. ಸ್ಲೀಪಿಂಗ್ ಪಿಲ್ಸ್ಗಿನ್ನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ಲೆಕ್ಚರ್. ಸೈಡ್ ಎಫೆಕ್ಟ್ಸ್ ಇರಲ್ಲ, ಸೇಫ್ ಅಂಡ್ ಬೆಸ್ಟ್, ಫ್ರೀ ಆಫ್ ಕಾಸ್ಟ್ ಬೇರೆ. ಥ್ಯಾಂಕ್ ಯು. ಕಿಂಡಲ್ ಮಾಡ್ತಿದ್ದೀರಲ್ಲ, ಮಾಡಿ. ನನಗೂ ಒಂದಿನ ಟೈಮ್ ಬರುತ್ತೆ. ಏನಾಯ್ತು? ಅದು ಮಲಗಿದ್ ಸರಿ ಹೋಗ್ಲಿಲ್ಲ. ಯಪ್ಪ, ಎಲ್ಲೆಲ್ಲಿ ನೋಡ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸಾರಿ, ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವಿಲ್ಲಿ ಒಂದ್ಸಾರಿ ಬಂದು ಹೋದ್ರೇನೆ ತುಂಬಾ ಖರ್ಚಾಗುತ್ತೆ. ಮತ್ತೆ ಅವ್ರ ಮೇಲೆ ಭಾರ ಆಗ್ಬಾರ್ದು ಅಂತ ನಾನು ಇದು ಬೇಕು ಅದು ಬೇಕು ಅಂತ ಕೇಳಲಿಲ್ಲ. ರಿಯಲಿ ಸಾರಿ. ಇದು ಮ್ಯಾಟ್ರೆಸ್ ಮಿಸ್ಟೇಕು. ಇರ್ಲಿ ಬಿಡಿ, ನಿಮ್ ಮಿಸ್ಟೇಕು ಅಲ್ಲ, ಮ್ಯಾಟ್ರೆಸ್ ಮಿಸ್ಟೇಕು ಅಲ್ಲ. ಅದು ಜಾಗ ಹೊಸದಲ್ವಾ, ಹಾಗಾಗಿ ನನಗೆ ನಿದ್ದೆ ಬರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನನಗೆ ಅಂತ, ಐ ಮೀನ್ ನನ್ನ ಮುಖ ನೋಡ್ಕೊಂಡು ನೀವು ಇಷ್ಟೊಂದು ಕಾಂಪ್ರಮೈಸು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀರಾ. ನಾನು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಇಲ್ಲಾದ್ರೆ ನಾನು ಬಹಳ ಸೆಲ್ಫಿಶ್ ಆಗ್ಬಿಡ್ತೀನಿ. ತುಂಬಾ ಕೆಟ್ಟ ಫಿಶ್. ನಿಜ, ಒಂದ್ ಫಿಶ್ ಇದ್ರೆ ಇನ್ ಯಾವ ಫಿಶ್ಗೂ ಜಾಗ ಇರಲ್ಲ. ಎಲ್ಲಾ ಕಡೆ ನಾನೇ ಇರ್ಬೇಕು ಅನ್ನತ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಾಗಿಲಿಯಾ?
ಭೂಮಿ, ಅಳಿಯಂದ್ರಿಗೆ ಮೊದಲು ಕುಂಕುಮ ಇಟ್ಟು ಎಣ್ಣೆ ಹಚ್ಚು ಆಯ್ತಾ, ಆಮೇಲೆ ಆರತಿ ಕೊಡ್ತೀನಿ, ಆರತಿ ಮಾಡೋ. ತಗೋಕಂದ, ತಗೋ ಪುಟ್ಟಿ, ಹಚ್ಚೆ. ನೀವು ನಾಚಿಕೆ ಪಡ್ತಾ ಇದ್ದೀರಿ? ಅಯ್ಯೋ ಪಾಪ ಗೆಳೆಯ ಕಾಯ್ತಾ ಇದ್ದಾನೆ, ಯಾವಾಗ ನೀವು ಎಣ್ಣೆ ಹಚ್ತೀರೋ ಅಂತ. ಬೇಗ ಹಚ್ಚಿ, ಸತಾಯಿಸ್ಬೇಡಿ ಅಲ್ವಾ ಗೆಳೆಯ? ಪುಟ್ಟಿ ಹಚ್ಚಮ್ಮ. ನೀನು ನಿನ್ ಗಂಡಂಗೆ ಎಣ್ಣೆ ಹಚ್ತಾ ಇರೋದು, ಅದಕ್ಕೆ ಯಾಕೆ ಇಷ್ಟ ನಾಚಿಕೆ? ಓಹೋ ನಾವೆಲ್ಲ ಇದೀವಲ್ಲ ಅದಕ್ಕೆ. ಕರೆಕ್ಟ್ ಕರೆಕ್ಟ್ ಆಂಟಿ. ಪ್ಲೀಸ್ ನನ್ನ ಆಂಟಿ ಅಂತ ಮಾತ್ರ ಕರಿಬೇಡಿ. ಓ, ನೀವು ಮಿಸ್ ಮೈಸೂರ್ 1988 ಅಲ್ವಾ? ಹೌದು, ಕರೆಕ್ಟ್. ಹಚ್ಚಮ್ಮ ಭೂಮಿ. ಭೂಮಿ, ಅಳಿಯಂದ್ರ ಅವಾಗ್ಲಿಂದ ಕಾಯ್ಕೊಂಡು ಕೂತಿದ್ದಾರೆ, ಎಷ್ಟೊತ್ತು ಅಂತ ಕಾಯಿಸ್ತೀಯ? ಅವ್ರ ಮುಖ ನೋಡಕ್ ಆಗ್ತಿಲ್ಲ ಕಣೆ. ಹಚ್ಚಮ್ಮ. ಪರವಾಗಿಲ್ಲ ಹಚ್ಚು ಬೂ, ಇಲ್ಲಿರೋರೆಲ್ಲ ನಮ್ಮವರೇ, ನಡೆಯುತ್ತೆ. ಹಚ್ಚು, ಕುಂಕುಮ ಇಡು ಮಗ. ಎಣ್ಣೆ ತಗೋ. ಮೊದಲು ನೆತ್ತಿಗಿಡ್ತಾರೆ, ನೆತ್ತಿಗೆ. ಹಚ್ಚಿಸ್ಕೊಳ್ಳಿ ಹೇಳಿ ಅಂದ್ರೆ ಶಾಸ್ತ್ರ ಇದು. ಭೂಮಿ, ಕಾಲ್ಗೂ ಹಚ್ಚ. ಹಚ್ಚಿಸ್ಕೊಳ್ಳಿ. ಈಗ ನೀಟಾಗಿ ಕೈಗೆ ಫುಲ್ ಹಚ್ಚು. ಪಾರ್ಥ ತುಂಬಾ ಒಳ್ಳೆ ಹುಡುಗ, ಒಂಥರ ಎನರ್ಜಿ ಬೂಸ್ಟರ್ ಇದ್ದ ಹಾಗೆ. ಇನ್ಫ್ಯಾಕ್ಟ್ ಅವನ್ ಜೊತೆಲಿದ್ರೆ ಜೀವ ಜೊತೆ ಇದ್ದಂಗ ಅನ್ಸುತ್ತೆ. ಅವನ್ ಮಾತು, ಅವನ್ ನಗು ದಿಟ್ಟ ಜೀವ ತರಾನೆ. ಹೇಳ್ತಾ ಇದ್ರೇನೆ ಎಷ್ಟು ಖುಷಿ ಆಗತ್ತೆ ಅಕ್ಕ. ಇಂಥವ್ರು ಸಿಗೋದು ತುಂಬಾನೇ ರೇರು. ಒಂದ್ ಸ್ವಲ್ಪನೂ ಫೇಕ್ನೆಸ್ ಇಲ್ಲ, ಸಾದಾ ಸೀದಾ. ಪಾರ್ಥ ಸಿಕ್ಕಿರೋದು ನನಗ್ ಮರುಭೂಮಿಯಲ್ಲಿ ನೀರಲ್ಲ, ಎಳ್ನೀರ್ ಸಿಕ್ದಂಗಾಗಿದೆ. ಏ ಪಾರ್ಥ, ಬ್ರೋ, ನಾನು ಆಗ್ಲೇ ಬಂದೆ. ವಾವ್, ಈ ಶರ್ಟು ಪಂಚೆಯಲ್ಲಿ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ ಬ್ರೋ? ಏನ್ ಹೇಳು ಬ್ರೋ, ನೀನ್ ಏನೇ ಹಾಕ್ರು ಸಕ್ಕತ್ತಾಗಿ ಕಾಣಿಸ್ತೀಯಾ ಬ್ರೋ. ಈ ನಿನ್ ಗ್ಲಾಮರ್ನ ನಂಗೊಂದ್ ಸ್ವಲ್ಪ ಟ್ರಾನ್ಸ್ಫರ್ ಮಾಡು ಬ್ರೋ ಪ್ಲೀಸ್. ಸುಂದರಪ್ಪ, ಮೊದ್ಲೇ ಅವನ್ಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ, ಆಮೇಲೆ ಎಲ್ರು ರೋಚಿಗೆ ಎದ್ದು ಬಿಡ್ತಾರ ಅಷ್ಟೇ. ಹುಷಾರು, ಅವನಿಗೆ ತುಂಬಾ ಜನ ಫ್ಯಾನ್ಸ್ ಇದಾರೆ. ಹುಷಾರು ಪಾರ್ಥ. ಬ್ರೋ, ಆನಂದ್ ಬ್ರೋ ಹೇಳ್ತಾರೆ ನಿಜನಾ? ಆ ಲೆವೆಲ್ ಹವಾ ಮೇಂಟೈನ್ ಮಾಡಿದ್ಯಾ? ಏ ಸುಮ್ನಿರಪ್ಪ ನೀನು, ಅವನೇನ್ ಹೇಳ್ತಾನೆ ಅಂತ ನೀನು ಕೇಳು. Tell me Bhava, how can I help you? ಏನ್ ಮಾಡ್ತಾ ಇದ್ದೀರಾ? ನಾನು ಏನಾದ್ರೂ ಹೆಲ್ಪ್ ಮಾಡ್ಬೋದಾ? ಭಾವ, ಅಣ್ಣ ಮತ್ತೆ ಅಪ್ಪ ಇದ್ದಿದ್ರೆ ಪ್ರತಿ ವರ್ಷನೂ ಹೆಲ್ಪ್ ಮಾಡೋ ಹಂಗೆ ಈ ವರ್ಷನೂ ಹೆಲ್ಪ್ ಮಾಡಿರೋರು. ಬಟ್ ನೀವ್ ನಮ್ ಗೆಸ್ಟ್, ಇವತ್ತು ನಿಮ್ ಕೈಲಿ ನಾವು ಕೆಲಸ ಮಾಡ್ಸೋದಾ? ನೋ, ನೀವ್ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ. ನಾನು ಯಾಕೆ ಹೆಲ್ಪ್ ಮಾಡಬಾರ್ದು? ಅಯ್ಯೋ ಭಾವ, ನೀವು ಟೈಮ್ ಮಾಡ್ಕೊಂಡು ನಮ್ ಮನೆಗ್ ಬಂದಿರೋದೇ ಹೆಚ್ಚು. ನಿಮ್ ಕೈಲಿ ಕೆಲಸ ಮಾಡ್ಸಕ್ಕಾಗತ್ತಾ? ಕೂತಿರಿ, ರೆಡಿ ಆದ್ಮೇಲೆ ನಾನೇ ಬಂದ್ ಕರ್ತೀನಿ. ಓಕೆ? ನಾನು ಇದೆಲ್ಲ ಮಾಡಿದೀನಿ.
ಅಜ್ಜಿಗೆ ನಾನು ತುಂಬಾ ಸತಿ ಸಹಾಯ ಮಾಡಿದ್ದೀನಿ. ಕೊಡಿ. ನೋ ಬಾಬಾ, ಕೈಯೆಲ್ಲ ಗಲೀಜಾಗುತ್ತೆ, ಬೇಡ ಬಾಬಾ. ಬಾಬಾ ಪ್ಲೀಸ್ ಬಿಟ್ಬಿಡಿ ಬಾಬಾ, ಪರವಾಗಿಲ್ಲ, ನಾನು ಮಾಡ್ಕೋತೀನಿ. ಅರೆ ನಾನು ಮಾಡ್ಕೋತೀನಿ ಎಲ್ಲಾನು. ನೀವು ಅಕ್ಕ ಬೈತಾಳೆ. ಏನ್ ನಡೀತಾ ಇದೆ ಇಲ್ಲಿ? Not again. ಪಾರ್ಥ ಸೂಪರ್. ಅಪ್ಪಿ ಏನೇ ಇದು? ಸಾರಿ ಪಾರ್ಥ. ಅಕ್ಕ ಐ ಆಮ್ ಸೋ ಸಾರಿ ಅಗೇನ್. ಅಣ್ಣ ಅದಕ್ಕೆ ಏನ್ ಮಾಡ್ತಿರ್ಬೋದು ನೋಡೋಣ. ಅಕ್ಕ ಭಾವ ಏನ್ ಮಾಡ್ತಾ ಇರ್ಬೋದು ನೋಡೋಣ. ಹಳಿ ಅಂದ್ರೆ ಗಿಳಿಯ ಅದ್ಗೆ ಪೂಜೆ ಎಲ್ಲ ಆಯ್ತಲ್ಲ, ಬರ್ತೀನಿ ಅದ್ಗೆ. ಯಾಕಪ್ಪ ಅರ್ಜೆಂಟ್ ಮಾಡ್ತಾ ಇದೀಯಾ? ಇದ್ದೋಗು, ಎಲ್ಲರೂ ಜೊತೆಗೆ ಸೇರಿದ್ವಲ್ಲ. ಅಪ್ಪ ನನಗೂ ಹಬ್ಬನಪ್ಪ ಇವತ್ತು. ನಮ್ಮನೇಲಿ ಹೆಂಡತಿ ಮಕ್ಕಳು ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಹೊಡ್ತೀನಿ, ಆಫೀಸಲ್ಲಿ ಸಿಗ್ತೀನಿ ಕಣ. ಬರ್ತೀನಿ, ಬಾಯ್ ಬಾಯ್. ಏನ್ ಹೀಗೆ ಹೇಳ್ತಿದ್ದೀರಾ? ಆನಂದರೆ ಪ್ಲೀಸ್, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಅದಕ್ಕೆ ನೀವ್ ಈ ತರ ಹೇಳ್ಬಿಟ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಆಯ್ತು, ಊಟ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ ಕಣೋ, ಕ್ಲೋಸ್ ಫ್ರೆಂಡ್ ಇರೋ ಅಂತ ಹೇಳಿದ್ರೆ ಅದಕ್ಕೆ ರೀಸನ್ ಕೊಡ್ತೀಯಾ? ಇವ್ರು ಕರೆದ ತಕ್ಷಣ ಒಪ್ಕೊಂಬಿಟ್ಟಿಯಲ್ಲ. ಗೆಳೆಯ, ಅದಿರೋದೇ ಹಾಕಣೋ. ಇದು ಮದುವೆ ಆದ್ಮೇಲೆ ಹೆಂಡ್ತಿರೇ ಮೇನು, ಆಯ್ತಾ? ನಾವು ಸುಮ್ನೆ ನೆಪ ಮಾತ್ರಕ್ಕಷ್ಟೇ, ರಬ್ಬರ್ ಸ್ಟಾಂಪು, ಏನು ಮಾಡಕ್ ಆಗಲ್ಲ. ಅದಿರೋದು ಹಾಗೆ ಕಣ. ಬೇಕಾದ್ರೆ ಸೀನಿಯರ್ ಕೇಳು, ಅಲ್ಲ ಆಂಟಿ? ಅಮ್ಮ, ನೀವ್ ಹೇಳೋದು 100% ಕರೆಕ್ಟ್. ಮದುವೆ ಆದ್ಮೇಲೆ ಗಂಡ ಎಷ್ಟು ದೊಡ್ಡ ಹುಲಿ ಆಗಿದ್ರು ಆಮೇಲೆ ಪಾರ್ಥ, ನೀನೇನು ಹೇಳು, ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ರೆ ಮಜಾನೇ ಬೇರೆ ಕಣ. ಗೆಳೆಯ, ನಿನಗೆ ಕೆಳಗಡೆ ಕೂತ್ಕೊಳ್ಳೋ ಕಷ್ಟ ಆದ್ರೆ ಹೇಳಪ್ಪ, ಟೇಬಲ್ ಹಾಕ್ಸೋಣ. ಎಲ್ಲ ಏನು ಬೇಡ, ನನಗೆ ಅಭ್ಯಾಸ ಇದೆ. ಇದೇನು ಫಸ್ಟ್ ಟೈಮ್ ಅಲ್ಲ ನಾ ಇಲ್ಲಿಗೆ ಬರ್ತಾ ಇರೋದು. ತಾವು ಸ್ವಲ್ಪ ಆಯ್ತಪ್ಪ. ಅಮ್ಮ ನೀನ್ ಕೂತ್ಕೊ, ನಾನು ಬಡಿಸ್ತೇನೆ. ಚೆನ್ನಾಗಿ ಹೇಳ್ದೆ ಕಂದ. ಇವತ್ತು ನೀನು ಅಳಿಯಂದ್ರ ಪಕ್ಕದಲ್ಲಿ ಕೂತ್ಕೊಂಡು ಲಕ್ಷಣವಾಗಿ ಊಟ ಮಾಡ್ಬೇಕು, ಅದು ಪದ್ಧತಿ. ಆಮೇಲೆ ನಾನು ಅಪ್ಪಿ ಊಟ ಮಾಡಿ. ನಡಿ ಕೂತ್ಕೊ, ನಡಿ ಕೂತ್ಕೊ, ನಡಿ ಬಾ ಕೂತ್ಕೊ, ನಡಿ. ಲಕ್ಷಣವಾಗಿ ಕೂತ್ಕೊ ಯಜಮಾನ್ರ ಪಕ್ಕ. ಹಾ ಯಾಕಪ್ಪ? ಅಯ್ಯೋ ಏನಾಯ್ತು? ಯಾಕೆ ಹಿಂದೆ ಹೋಗ್ತಾ ಇದ್ದೀರಾ? ಅದು ನೀವು ಮತ್ತೆ ನನ್ನ ಮೈ ಮೇಲೆ ಏನಾದ್ರು ಚೆಲ್ಬಿಡ್ತೀರಾ ಅಂತ ಭಯ. ಅದಕ್ಕೆ ಸೇಫ್ಟಿಗೆ ನಾನೇ ಹಿಂದೆ ಬಂದ್ಬಿಟ್ಟೆ. ಡೋಂಟ್ ವರಿ, ನಾನು ಆತರ ಚೆಲ್ಲೋದಿಲ್ಲ. ಐ ಯು ಶೋರ್? ಪಕ್ಕ ಆಗಲ್ಲ ಅಲ್ವಾ? ಗ್ಯಾರಂಟಿ ಕೊಡ್ತಾ ಇದ್ದೀನಲ್ಲ. ಸರಿ, ಹಾಗಾದ್ರೆ ಬಡ್ಸಿ. ಎಲ್ಲ ಊಟ ಶುರು ಮಾಡಿ. ಆನಂದ್ ಅವರೇ, ಎಲ್ಲ ಚೆನ್ನಾಗಿದೆ? ಚೆನ್ನಾಗಮ್ಮ. ಓಕೆ. ಹಳಿ ಅಂದ್ರೆ ಅಯ್ಯೋ ನನ್ ಮರವಿಗಿಷ್ಟು ಬಿಸಿ ಬಿಸಿ ಕಜ್ಜಾಯ. ಹಳಿ ಅಂದ್ರೆ ಇನ್ನೊಂದು ಬಡಿಸ್ಲಾ? ಹಾ ಸಾಕು, ನಾನು ಬೇಕು ಅಂದ್ರೆ ಹಾಕ್ಸ್ಕೊತೀನಿ. ಅಯ್ಯೋ, ಕೇಳ್ತಾ ಇದ್ದೀರಲ್ಲ, ನೀವೇನ್ ಸಂಕೋಚ ಪಟ್ಕೋಬೇಡಿ.
ಅವ್ನು ಸುಮ್ಮನೆ ಒಂಥರ ಡಿಗ್ನಿಟಿಗೋಸ್ಕರ ಬೇಡ ಅಂತಾನಷ್ಟೇ. ಅವನಿಗೆ ಕಜಾಯ ಅಂದ್ರೆ ತುಂಬಾ ಇಷ್ಟ, ಹಾಕಿ ಜಮಾಯಿಸ್ತಾನೆ. ಅಳಿ ಅಂದ್ರೆ ನಿಮ್ ಸ್ನೇಹಕ್ಕೋಸ್ಕರ ಇನ್ನೊಂದು. ನೋಡಿ ಅಳಿ ಅಂದ್ರೆ ನಿಮಗಿಷ್ಟ ಅಂತಾನೆ ಮಾಡಿರೋದು. ನೀವು ಊಟ ಮಾಡೋದು ನೋಡೋದೇ ಒಂದು ಚಂದ. ತುಂಬಾ ಇಷ್ಟಪಟ್ಟು ತಿಂತೀರಾ ಪ್ರತಿ ಒಂದು ಐಟಮ್. ಅದಕ್ಕೋಸ್ಕರ ಇನ್ನೊಂದು. ಅಯ್ಯೋ ಇದೇನಿದು? ತಿನ್ನಿ ನಿಧಾನಕ್ಕೆ. ಕಜಾಯ ಚೆನ್ನಾಗಿದೆ. ಓಹ್ ಥ್ಯಾಂಕ್ ಯು ಅಳಿ ಅಂದ್ರೆ. ಇದೆಲ್ಲ ನಮ್ ಭೂಮಿದೆ ನಳಪಾಕ, ಎಲ್ಲ ಅವಳ ಕೈವಾಡಾನೆ. ಮತ್ತೆ ಇವತ್ತು ನಿದ್ದೆ ಬರ್ತಿಲ್ವಾ? ಈ ನಿದ್ದೆ ಬರ್ದೇ ಇರೋದಿದೆಯಲ್ಲ ಅದು ಬಿಗ್ ಬ್ರೋ. ಯಾಕೆ ಇನ್ನೂ ನಿದ್ದೆ ಬಂದಿಲ್ವಾ? ಅದು ಚೇಂಜ್ ಆಫ್ ಪ್ಲೇಸ್ ಆಯ್ತಲ್ಲ, ದೇಹಕ್ಕೂ ಜಾಗಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ. ಜೆಟ್ಲಾಗ್ ತರ ಅನ್ನಿಸ್ತಾ ಇದೆ. ನಿನ್ನೆ ನಾನು ಕೊಟ್ಟಿದ್ದ ಲೆಕ್ಚರು ಸ್ಟ್ರಾಂಗ್ ಆಗಿರ್ಲಿಲ್ಲ, ಐ ಮೀನ್ ಬೋರಿಂಗ್ ಆಗಿರ್ಲಿಲ್ಲ ಅನ್ಸುತ್ತೆ. ಇವತ್ತೊಂದು ಸ್ಟ್ರಾಂಗ್ ಡೋಸ್ ಕೊಡ್ಲಾ? ನಿದ್ರೆ ಬಂದ್ರು ಬರ್ಬೋದು. ಬೇಡ, ಆ ತೊಂದರೆ ತಗೋಬೇಡಿ, ನೀವು ಹೋಗಿ ಮಲ್ಕೊಡಿ, ನಾನು ಆಮೇಲೆ ಮಲ್ಕೋತೇನೆ. ಗೋ. ಓಕೆ, ಗುಡ್ ನೈಟ್ ಬ್ರೋ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಹೊರಡಿ. ನಾನು ನಿನ್ ಮಗಳೇ ತಾನೆ, ಮತ್ ಯಾಕೆ ಅವ್ರನ್ನೊಂಥರ ನನ್ನನ್ನೊಂಥರ ಟ್ರೀಟ್ ಮಾಡ್ತೀಯಾ? ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ ಮಾಮ್? ನಿನ್ಗಿದೆಲ್ಲ ಕಾಣಿಸೋದೇ ಇಲ್ವಾ? ಚಿಕ್ಕವಳಿದ್ದಾಗಿಂದನು ನನ್ಗೆ ಹೀಗೆ ಮಾಡ್ಕೊಂಡ್ ಬಂದಿದ್ಯಾ? ನನ್ನಂತದ್ದೇನ್ ಮಾಡಿದೀನಿ ಮಾಮ್? ನಾನು ನಿನ್ಗೆ ಯಾಕೆ ಅಷ್ಟೊಂದು ಹೇಟ್ ಮಾಡ್ತೀಯಾ? ಯಾಕಷ್ಟೊಂದು ಹೌಟ್ ಮಾಡ್ತೀಯಾ? ಮಾತ್ ಅತಿ ಆಗ್ತಾ ಇದೆ, ಸ್ವಲ್ಪ ಸುಮ್ನೆ ಇರ್ತೇ ನೀನು. ನನ್ಗಿಷ್ಟೆಲ್ಲ ಆಗ್ತಿದ್ರು ತಡ್ಕೊಂಡು ಹೇಗ್ ಸುಮ್ನೆ ಇರ್ಲಿ ನಾನು? ನನ್ನನ್ನ ಹಬ್ಬಕ್ಕೆ ಕರ್ದಿಲ್ಲ, ಬಟ್ ಅಶ್ವಿನಿನ ಹಬ್ಬಕ್ಕೆ ಕರ್ದಿದ್ಯಾ? ಕರ್ದಿಲ್ಲ ಅಂದ್ರು ನಾನೇ ಬಂದಿದ್ದೀನಿ. ಇನ್ ಕೇಸ್ ನಾನ್ ಬಂದಿಲ್ಲ ಅಂದಿದ್ರು ನಾನ್ ಯಾರಿಗೂ ನೆನಪಾಗ್ತಿರ್ಲಿಲ್ಲ. ನಿಮ್ ಪಾಡಿ ನೀವು ಗ್ರ್ಯಾಂಡ್ ಆಗಿ ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿರ್ತಿದ್ರಿ. ಯಾಕೆ ಹೀಗೆ ಮಾಮ್? ಹೇಳು, ನನ್ನಂತ ತಪ್ಪು ಏನ್ ಮಾಡಿದ್ದೀನಿ? ಎಲ್ರು ಮನೇಲಿದ್ದಾರೆ, ಸುಮ್ನೆ ಇರು. ಇಲ್ಲ ಮಾಮ್, ನಾನ್ ಮಾತಾಡ್ತೀನಿ. ನೋಬಡಿ ಕ್ಯಾನ್ ಸ್ಟಾಪ್ ಮೀ. ನನ್ಗೆ ಆನ್ಸರ್ ಬೇಕು. ಟೆಲ್ ಮಿ ಮಾಮ್, ಮಕ್ಳ ಮಧ್ಯೆನೆ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ತೋರಿಸ್ತಾ ಇದ್ಯಾ? ನಾನು ಈ ಮನೆಯೊಳೆ ತಾನೆ, ನಾನು ನಿನ್ ಮಗಳೇ ತಾನೆ, ಮತ್ ನನ್ನನ್ ಯಾಕೆ ಹೀಗೆ ಟ್ರೀಟ್ ಮಾಡ್ತಿದ್ಯಾ? ಹೇಳು ಮಾಮ್, ಟೆಲ್ ಮಿ ವೈ? ಮಹಿ, ನಾನು ಆಗ್ಲಿಂದ ಸುಮ್ನೆ ಇದ್ದೀನಿ ಅಂತ ಮಾತಾಡ್ತಾನೆ ಇದೆಯಾ? ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರಬೇಕು. ಇಲ್ದಿದ್ರೆ ಮಾತುಗೂ ಬೆಲೆ ಇರಲ್ಲ, ನಮಗೂ ಬೆಲೆ ಇರಲ್ಲ. ಮೊದಲು ಅದನ್ನ ಅರ್ಥ ಮಾಡ್ಕೊ. ನಿನಗ್ ನೀನೇ ಏನೇನು ಅನ್ಕೊಂಡು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಳಸ್ಕೊಂಡು ತಪ್ಪಲ್ಲ ನಂದು ಅನ್ನೋ ತರ ಮಾತಾಡ್ತೀಯ. ನೀನ್ ಯಾವಾಗ ಬಂದ್ರು ಇವಳು ಯಾಕಪ್ಪ ಬಂದ್ಲು ಅನ್ನೋ ತರ ಮಾಡ್ತೀಯ. ಆ ಕಾರಣಕ್ಕೆ ನೀನನ್ನ ಹಬ್ಬಕ್ಕೆ ಕರ್ದಿಲ್ಲ. ಇದೆಲ್ಲ ನಾವು ಮಾಡಿದ್ದಲ್ಲ, ನೀನೇ ತಂದ್ಕೊಂಡಿರೋದು. ಇದೆಲ್ಲ ಆಗಿರೋದು ನಿನ್ ಬಿಹೇವಿಯರ್ ಅಂತ, ನಿನ್ ಮಾತಿಂದ. ಮಾಮ್, ಅಂತದೇನ್ ಮಾಡಿದೀನಿ ಮಾಮ್ ನಾನು? ನನಗ್ ಗೊತ್ತಿರೋ ಮಟ್ಟಿಗೆ ನಾನು ಯಾರಿಗೂ ಹರ್ಟ್ ಮಾಡಿಲ್ಲ. ನನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ, ನನಗ್ ಹರ್ಟ್ ಆದ್ರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ ಅಷ್ಟೇ. ನಾನು ರಿಯಾಕ್ಟ್ ಮಾಡೋ ರೀತಿ ನಿಮ್ಗೆ ಹಾಗೆ ಅನ್ನಿಸಿರ್ಬೋದು ಅಷ್ಟೇ. ಅದ್ ಬಿಟ್ರೆ ನಾನು ಯಾರಿಗ್ ಏನ್ ಮಾಡಿದೀನಿ ಮಾಮ್? ಯಾಕೆ ನಿಮಗ್ ನನ್ ತಪ್ಪೇ ಕಾಣುತ್ತೆ? ಯಾಕೆ ನನ್ಗೆ ಎಲ್ಲ ಹೇಳ್ತೀರಾ, ಅಕ್ಕನ್ಗೆ ಯಾಕೆ ಏನು ಹೇಳಲ್ಲ? ಅಶ್ವಿನಿ ಅಕ್ಕ ಅನ್ನೋದು ಮರೆತು ಎಷ್ಟು ಇರಿಟೇಟ್ ಮಾಡ್ತಾಳೆ ಗೊತ್ತಾ ಮಾಮ್? ನನ್ನನ್ನು ಇನ್ಸಲ್ಟ್ ಮಾಡೋ ಒಂದೇ ಒಂದು ಸಣ್ಣ ಆಪರ್ಚುನಿಟಿನೂ ಬಿಡಲ್ಲ ಅವಳು. ನನ್ನನ್ನ ಎನಿಮಿ ತರ ನೋಡ್ತಾಳೆ. ನನ್ನ ಹಸ್ಬೆಂಡ್ ಜೀವನ ನನ್ ಮುಂದೆನೆ ಇನ್ಸಲ್ಟ್ ಮಾಡಿ ನನಗೆ ಹೌಟ್ ಆಗೋ ಮಾಡ್ತಾಳೆ. ಇದೆಲ್ಲ ತಪ್ಪಲ್ವಾ ಮಾಮ್? ಇದನ್ನೆಲ್ಲ ಮಾಡ್ಬೇಡ ಅಂತ ನೀನ್ ಯಾಕೆ ಅವಳು ಒಂದ್ ಮಾತು ಹೇಳಲ್ಲ? ಯಾಕೆಂದ್ರೆ ಇದೆಲ್ಲ ನಿನ್ ತಲೆನೋವು. ಇದೆಲ್ಲ ನೀನೇ ಆಯ್ಕೆ ಮಾಡ್ಕೊಂಡಿರೋದು, ನೀನೇ ಅನುಭವಿಸ್ಬೇಕು. ಅದ್ರ ಕಾನ್ಸಿಕ್ವೆನ್ಸಸ್ ಏನೇ ಇದ್ರು ನೀನೇ ಫೇಸ್ ಮಾಡ್ಬೇಕು. ಅದ್ ಬಿಟ್ಟು ಎಲ್ರ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು ಕೂರೋದಲ್ಲ. ಎಲ್ಲಾನು ನಾನೇ ಅನುಭವಿಸ್ಬೇಕು ಅಂದ್ರೆ ನನ್ ಮನೆಯವರು ಅಂತ ನೀವೆಲ್ಲ ಇರೋದ್ ಯಾಕೆ ಮಾಮ್?
ಅಳಿಮಯ್ಯ ಏನಪ್ಪ ಇದೆಲ್ಲ ಅಲ್ಲಿ ಹಬ್ಬಕ್ಕೆ ಸಿಸ್ಟರ್ಸು ಭಾವಂದ್ರೆಲ್ಲ ಬಂದಿದ್ದಾರೆ. ಅವ್ರ ಜೊತೆ ಕೂತು ಕಾಲ ಕಳೆಯೋದು ಬಿಟ್ಟು ಇಲ್ಲಿ ಒಬ್ಬನೇ ಪ್ರಪಂಚ ಮುಳುಗೋದವ್ರ ತರ ಕೂತಿದ್ಯಲ್ಲ. ಪ್ರಪಂಚಕ್ಕೆ ಎದುರ್ಕೊಂಡೆ ಮಮ್ಸ್ ನಾನಿಲ್ಲಿ ಬಂದು ಕೂತಿರೋದು. ಆಚೆ ಕಾಲಿಟ್ರೆ ಎಲ್ಲರೂ ನನ್ನೇ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾರಾದ್ರೂ ಮಾತಾಡ್ತಿದ್ರೆ ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಏನೋ ಅಂತ ಡೌಟ್ ಬರ್ತಿದೆ. ಎಲ್ರು ಅವ್ರ ಕಣ್ಣಲ್ಲೇ ನನ್ನನ್ನು ಚುಚ್ತಿದ್ದಾರೆ ಅಂತ ಅನ್ಸ್ತಿದೆ ಮಾಮ್ಸ್ ನನಗೆ. ಅಯ್ಯೋ ದೇವ್ರೆ, ನಿನ್ ಕಷ್ಟ ನಿನ್ ಒದ್ದಾಟ ಎಲ್ಲ ನನಗೆ ಅರ್ಥ ಆಗುತ್ತೆ ಕಣೋ. ಇವತ್ತು ಹಬ್ಬದ ದಿವಸ ಡ್ರಿಂಕ್ಸ್ ಮಾಡೋದು ಬೇಡ ಅಷ್ಟೇ ನಾನು ಕೇಳ್ಕೊಳ್ಳೋದು. ಪ್ಲೀಸ್ ಮಾಮ್ಸ್, ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಡಿಪ್ರೆಷನ್ ಅಲ್ಲಿ ಕಲರ್ ಬ್ಲೈಂಡ್ ಆಗ್ಬಿಟ್ಟಿದ್ದೀನಿ ನಾನು. ಇಷ್ಟು ದಿನ ನನಗೆ ಯಾವುದೆಲ್ಲ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತೋ ಅದೆಲ್ಲ ಇವಾಗ ಬ್ಲಾಂಕ್ ಅನಿಸ್ತಾ ಇದೆ ಮಾಮ್ಸ್. ಓ ಅಳಿಮಯ್ಯ, ನನ್ನ ಮಾತು ಕೇಳೋ. ನಾನು ಹೇಳ್ಕೊಟ್ಟ ಮಂತ್ರ ನೆನಪು ಮಾಡ್ಕೊಳ್ಳೋ, ಅದನ್ನ ಹೇಳೋ. ತಂಡ ಕೂಲ್. ಬೆಂಕಿ ಬಿತ್ತು ನಿನ್ ತಂಡ ಕೂಲ್ಗೆ. ಒಂದು ಮಾತು ಆಡಂಗಿಲ್ಲ, ಹೋಗ್ತಾ ಇರ್ಬೇಕಷ್ಟೇ. ಓಕೆ, ಅಂಡರ್ಸ್ಟ್ಯಾಂಡ್. ಯಾಕೆ ಹಾಗೆ ಹೇಳ್ತಿದ್ರ? ಏನಾಯ್ತು? ಅದು ಅದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದಕ್ಕೆ ಇವತ್ತು ನಾನು ಗೆಳೆಯ ಮತ್ತೆ ಒಂದಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನೀವೇ. ಆನಂದ್ ಅವರೇ, ಪ್ಲೀಸ್ ನೀವು ಹೀಗೆಲ್ಲ ಮಾತಾಡ್ಬಿಡಿ, ನಂಗೊಂಥರ ಮುಜುಗರ ಆಗುತ್ತೆ. ಯಾರು ಮಾಡ್ತಾ ಇರೋದನ್ನ ನಾನು ಮಾಡಿಲ್ವಲ್ಲ, ದೊಡ್ಡಸ್ಗೆ ಏನ್ ಬಂತು? ಸೊ ಪ್ಲೀಸ್. ಇಲ್ಲ ಅದಕ್ಕೆ, ನೀವು ಮಾಡಿರೋ ಕೆಲಸ ಎಷ್ಟು ದೊಡ್ಡದು ಅಂತ ನನಗೆ ಮಾತ್ರ ಗೊತ್ತು. ನಾನು ಇದನ್ನ ಯಾವತ್ತೂ ಮರೆಯಲ್ಲ. ಅದಕ್ಕೆ ಹಬ್ಬಕ್ಕೆ ನಿಮ್ಮ ಮನೆಗೆ ಬಂದಲ್ಲ, ಆಗ್ಲೇ ಹೇಳ್ಬೋದಾಗಿತ್ತು, ಬಟ್ ಹೇಳಕ್ಕಾಗ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಆನಂದ್ ಅವರೇ, ಪ್ಲೀಸ್ ನೀವು ಹೀಗೆಲ್ಲ ಮಾತಾಡ್ತಾನೆ ಇದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಒಂಥರ ಕಷ್ಟ ಆಗುತ್ತೆ. ದಯವಿಟ್ಟು. ಆಯ್ತು, ಸರಿ ಬಿಡಿ. ಅದಕ್ಕೆ ಈಗ ಮೇನ್ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ಗೆಳೆಯ ಇಬ್ರು ಮತ್ತೆ ಒಂದಾಗಿದ್ದ ಖುಷಿಗೆ ಅಪರ್ಣ ನಾನು ಸಣ್ಣದಾಗೊಂದು ಪಾರ್ಟಿ ಅರೇಂಜ್ ಮಾಡಿದೀವಿ. ನೀವೇನೋ ಬರಲ್ಲ ಡೌಟ್ ಅಂದ, ಅದಕ್ಕೆ ಪರ್ಸನಲ್ ಆಗಿ ನಾನೇ ನಿಮಗೆ ಫೋನ್ ಮಾಡಿ ಇನ್ವೈಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಬರ್ಲೇಬೇಕು. ಅದಕ್ಕೆ ನೀವಿಬ್ಬರು ಒಟ್ಟಿಗೆ ಬರ್ಬೇಕು. ಆಯ್ತಾ? ತುಂಬಾ ಖುಷಿ ಆಗುತ್ತೆ, ಬನ್ನಿ. ಅದಕ್ಕೆ ಆಮೇಲೆ ನೀವು ಬರ್ಲಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಅಷ್ಟೇ. ಸರಿ, ಬರ್ತೀನಿ. ಈಗ ನನಗೆ ಸಮಾಧಾನ ಆಯ್ತು. ಇಬ್ರು ಒಟ್ಟಿಗೆ ಬರ್ಬೇಕು, ಮರಿಬೇಡಿ. ಹಾ ಸರಿ, ಅದಕ್ಕೆ ಕಾಯ್ತಾ ಇರ್ತೀನಿ. ಬಾಯ್. ಅಯ್ಯೋ, ನೀವು ಕೇಳ್ತಾ ಇದ್ದೀರಲ್ಲ, ಅವನಿಗೆ ಕಜಾಯ ಅಂದ್ರೆ ತುಂಬಾ ಇಷ್ಟ, ಹಾಕಿ ಜಮಾಯಿಸ್ತಾನೆ. ಎಂಥ ಒಳ್ಳೆ ಫ್ರೆಂಡ್ಶಿಪ್ ಇವ್ರದು. ಯಾರ್ದೋ ಕಣ್ ಬಿದ್ದಿರುತ್ತೆ, ಅದಕ್ಕೆ ಹೀಗಾಗಿರೋದು. ಭಗವಂತ ಇನ್ ಯಾವತ್ತೂ ಈ ತರ ಆಗದೆ ಇರ್ಲಿ. ಇವ್ರ ಫ್ರೆಂಡ್ಶಿಪ್ ಕೊನೆಯವರೆಗೂ ಹೀಗೆ ಇರಲಿ. ಕುಡಿದ್ಮೇಲೆ ಯಾಕೆ ಕೇಳ್ಬೇಕು? ನಾನಂತೂ ಆ ಚಾನ್ಸ್ ತಗೊಳ್ಳ. ನೀವ್ ಒಬ್ಬರೇ ಹೋಗಿ ಪಾರ್ಟಿ ಮಾಡ್ಕೊಂಡ್ ಬನ್ನಿ, ಹೋಗಿ. ರೀ, ನಾನು ಏನ್ ಅನ್ಕೊಂಡಿದ್ದೀರಾ ನೀವು? ನಾನೇನು ಅಷ್ಟೊಂದು ಓವರ್ ಆಗಿ ಕುಡಿತೀನಿ ಅನ್ಕೊಂಡಿದ್ದೀರಾ? ನನ್ಗೆ ಯಾರಿಗೂ ಗೊತ್ತಾಗ್ದಾರ ಹೋಗಿ ಸ್ವಲ್ಪ ತಗೋತೀನಿ ಅಷ್ಟೇ. ಹಾ, ಎಲ್ಲ ಕುಡ್ಕೊಂಡು ಹೇಳೋ ಕಾಮನ್ ಡೈಲಾಗ್ ಇದು. ನೀವಂತೂ ಕುಡಿದ್ ಬಿಡ್ತೀರಾ, ನಿಮಗ್ ಗೊತ್ತಾಗಲ್ಲ. ಆದ್ರೆ ನಿಮ್ ಸುತ್ತ ಇರೋರ್ಗೆ ತಡ್ಕೊಳಕ್ ಆಗಲ್ಲ. ನೀವ್ ಎಷ್ಟ್ ಹೇಳಿದ್ರು ಅಷ್ಟೇ, ನಾನಂತೂ ಕುಡ್ಕೋರ್ ಜೊತೆ ಬರೋದಿಲ್ಲ. ಕುಡ್ಕಾನ ನಾನಾ? ರೀ, ಯಾರು ಯಾವ ಪದ ಬಳಸ್ಬೇಕು ಅಂತ ಗೊತ್ತಾಗಲ್ವೇನ್ರಿ ನಿಮ್ಗೆ? ನಾನು ಯಾರು ಗೊತ್ತಲ್ಲ, ಗೌತಮ್ ದಿವಾನ್. ಯಾರೇ ಆಗಿರ್ಲಿ, ಡ್ರಿಂಕ್ಸ್ ಒಳಗ್ ಹೋದ್ಮೇಲೆ ಕುಡ್ಕುರೆ ಅದು ತನ್ ಯಾರು ಅನ್ನೋದನ್ನೇ ಮರ್ಸ್ಬಿಡುತ್ತೆ. ದಿಸ್ ಇಸ್ ಟೂ ಮಚ್. ನಾನು ಕೇಳ್ತೀನಿ, ಏನೇನು ಹೇಳ್ಬೇಡಿ. ಏನು ನಾನು ಕುಡಿದು ಡ್ರೈವ್ ಮಾಡ್ತೀನಿ ಅಂತ ನೀವು ಭಯ ತಾನೆ? ಸರಿ, ಪಾರ್ಟಿ ಮುಗಿದ್ಮೇಲೆ ಡ್ರೈವರ್ನ ಕರೆಸ್ಕೊಂಡು ಅಲ್ಲಿಂದ ಜೊತೆಗೆ ಬರೋಣ, ಓಕೆನಾ? ಬನ್ನಿ ಈಗ ಪ್ಲೀಸ್. ಇಲ್ಲ ಹೋದ್ರೆ ಆನಂದ್ ತಲೆ ತಿಂತಾನೆ. ಕುಡಿದ್ಬಿಟ್ಟು ಡ್ರೈವ್ ಮಾಡಬಾರ್ದು. ಮಾಡಲ್ಲ ರೀ, ಬನ್ರಿ ಪ್ಲೀಸ್. ಸಮಾಧಾನ ಮಾಡ್ಕೋ. ನೋಡು, ಯಾವ ತಾಯಿನೂ ಆತರ ಇರೋದಕ್ಕೆ ಚಾನ್ಸ್ ಇಲ್ಲ. ಅಮ್ಮಂದಿರಿಗೆ ಎಲ್ಲಾ ಮಕ್ಕಳು ಒಂದೇ. ಇಲ್ಲ ಜೀವ, ನಿಂಗೆ ಗೊತ್ತಿಲ್ಲ, ಚಿಕ್ಕ ವಯಸ್ಸಿನಿಂದಲೂ ಅಮ್ಮನ್ಗೆ ನನ್ನಂದ್ರೇನೆ ಇಷ್ಟ ಇಲ್ಲ. ಅವಾಗಿಂದನೂ ನನ್ನ ಬೇರೆ ತರನೇ ಟ್ರೀಟ್ ಮಾಡ್ತಿದ್ರು, ಅಂಡ್ ಇವಾಗ್ಲೂ ಅದನ್ನೇ ಮಾಡ್ತಿದ್ದಾರೆ. ಏನೇನೋ ಯೋಚನೆ ಮಾಡಿ ಮನ್ಸು ಕೆಡ್ಸ್ಕೋಬೇಡ ಮೈ. ಕೆಟ್ಟ ಮಕ್ಳು ಇರ್ತಾರೆ, ಆದ್ರೆ ಕೆಟ್ಟ ತಾಯಿ ಇರೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಮಮ್ಮ ನೀನ್ ಅನ್ಕೊಳ್ಳೋ ತರ ಅಲ್ಲ ಮೈ. ಬಿಕಾಸ್ ಅವ್ರು ನಿಮ್ಮ ಅಮ್ಮ ಮಹಿ. ಅಮ್ಮ ಆದವರು ಎಂತ ಸಿಚುವೇಶನ್ ಅಲ್ಲೂ ತಮ್ಮ ಮಕ್ಕಳನ್ನ ಬಿಟ್ಕೊಡಲ್ಲ.
ಅದನ್ನ ಅರ್ಥ ಮಾಡ್ಕೊ. ಪ್ಲೀಸ್ ಜೀವ, ನಾನು ನೋಡಿದ್ದು ಅನುಭವಿಸಿರೋದೆಲ್ಲ ಸುಳ್ಳು ಅಂತ ಹೇಗೆ ಹೇಳ್ತೀಯಾ? ಹೀಗೆಲ್ಲ ಹೇಳಿ ಹೇಳಿ ನನ್ನ ಫೀಲಿಂಗ್ಸ್ನ ಇನ್ನೂ ಇನ್ಸಲ್ಟ್ ಮಾಡ್ತೀಯ ಅಷ್ಟೇ ನೀನು. ಪ್ಲೀಸ್ ಜೀವ, ನಾನು ನಿನ್ನಿಂದ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಉಪದೇಶನಲ್ಲ. ಅಷ್ಟೇ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು. ದಯವಿಟ್ಟು ಅರ್ಥ ಮಾಡ್ಕೋ. ನನ್ನ ಮಾತು ನಿನಗೆ ಅರ್ಥ ಆಗಿಲ್ಲ. ಇಟ್ಸ್ ಓಕೆ, ಲೀವ್ ಇಟ್. ನನಗೇನಾದ್ರೂ ಆದ್ರೆ ಯಾರಿಗೇನಾಗ್ಬೇಕು? ನಥಿಂಗ್, ಬಿಕಾಸ್ ಐ ಆಮ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್ ಫಾರ್ ಎನಿವನ್. ಹಂಗಲ್ಲ ಅಳಿಮಯ್ಯ. ಐ ಆಮ್ ನಾಟ್ ರೆಡಿ ಟು ಲಿಸನ್ ಯುವರ್ ಎಕ್ಸ್ಪ್ಲನೇಷನ್ಸ್. ಈ ಎರಡು ಕಿವಿಗಳಲ್ಲಿ ಅದನ್ನ ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ಸ್. ಇನ್ನು ಕೇಳಕ್ ನಾನು ತಯಾರಿಲ್ಲ, ಬಿಕಾಸ್ ನೀವು ಹೇಳೋದೆಲ್ಲ ಬುಲ್ಶಿಟ್. ನಾನು ಯಾರು, ಇಲ್ಲಿ ನಾನು ಏನು, ಈ ಮನೆಯಲ್ಲಿ ಮಗ ಆಗಿ ನನಗೆ ಸಿಗ್ತಿರೋ ಪೊಸಿಷನ್ ಏನು ಎಲ್ಲ ನನಗೆ ಕ್ಲಿಯರ್ ಆಗಿ ಅರ್ಥ ಆಗೋಯ್ತು. ಐ ಆಮ್ ಅ ಬ್ಲಡಿ ಫುಲ್. ಇಷ್ಟು ದಿನ ಕಣ್ಣಿಗೆ ಕೂಲಿ ಗ್ಲಾಸ್ ಹಾಕೊಂಡಿದ್ದೆ, ಯಾಮಾರ್ಬಿಟ್ಟೆ. ಆದ್ರೆ ಇವತ್ತು ನೀವುಗಳಂದ್ರೆ ಏನು, ನಿಮ್ಮ ಕ್ಯಾರೆಕ್ಟರ್ ಏನು ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮಾಮ್ಸ್ ಪ್ಲೀಸ್, ಇವತ್ತು ನಾನು ಒಬ್ಬನೇ ಮಾತಾಡ್ಬೇಕು, ಯಾಕಂದ್ರೆ ನನಗೆ ಮಾತಾಡೋದಕ್ಕೆ ಅಷ್ಟೊಂದಿದೆ. ನನಗೆ ಚೆನ್ನಾಗಿ ಗೊತ್ತು. ಐ ಆಮ್ 100% ಶೋರ್ ನೀವುಗಳು ನಿಮ್ಮ ಪೊಸಿಷನ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಲಿಕ ಬಕ್ರ ಮಾಡಿದ್ರಿ ಅಲ್ವಾ? ಥ್ಯಾಂಕ್ಸ್ ಹೇಳ್ತಿರೋದು ನನ್ನನ್ನ ನೀವು ಬಕ್ರ ಮಾಡಿದ್ರಿ ಅಂತಲ್ಲ, ನಾನೆಂತ ಬಕ್ರ ಆಗಿದ್ದೆ ಇಷ್ಟು ದಿನ ಅನ್ನೋದನ್ನ ನನಗೆ ತೋರಿಸ್ಕೊಟ್ರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಕ್ರ ಅಲ್ಲ ಕಣ, ಮುಟ್ಟಾಳ ನೀನು. ಒಂದೇ ಒಂದ್ಸತಿ ನಿನ್ನ ಅಮ್ಮನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡು. ಅವಳು ಇಷ್ಟೆಲ್ಲ ಮಾಡಿದ್ ನಿಮ್ಗೋಸ್ಕರ. ಅವಳು ಏನೆಲ್ಲ ಮಾಡಿದಾಳೆ ಅಂತ ಗೊತ್ತೇನೋ ನಿನಗೆ? ಮಾಮ್ಸ್ ಪ್ಲೀಸ್ ಶಟ್ ಅಪ್. ನೀನು ನಿನ್ನ ತಂಗಿ ಚೇಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಆದ್ರೆ ಅವ್ರ ಬಗ್ಗೆ ಸ್ಪೀಚ್ ಕೊಡೋದ್ರ ಮೊದಲು ನಿಲ್ಸು. ಅದನ್ನ ಕೇಳಕ್ ನಾನು ತಯಾರಾಗಿಲ್ಲ. ಡೋಂಟ್ ಡಿಸ್ಟರ್ಬ್ ಮೀ. ಯಾವ ಕತೆ ಹೇಳಿ? ಇವತ್ತೊಂದು ಸೂಪರ್ ಆಗಿರೋ ಕತೆ ಹೇಳ್ತೀನಿ ಇವ್ರಿಗೂ. ಫಸ್ಟ್ ಕತೆ ಹೇಳಿ, ಸೂಪರ್ ಇಲ್ವಾ ಅಂತ ನಾವ್ ಹೇಳ್ತೀವಿ. ನಾನು ಹೇಳೋ ಕತೆ ಸೂಪರ್ ಆಗೇ ಇರುತ್ತೆ. ಏಯ್, ಈಗಿನ ಕಾಲದ ಮಕ್ಕಳು ಹೈ ಸ್ಪೀಡ್ ಅಲ್ಲಿ ಇದ್ದೀರಾ ಕಣ ನೀವು. ನಿಮ್ಮನ್ನ ಕನ್ವಿನ್ಸ್ ಮಾಡೋದೇ ಕಷ್ಟ. ನಮ್ ಕಾಲದಲ್ಲಿ ಹೆಸರು ಬೇರೆ ಇಟ್ಬಿಟ್ಟು ಅದೇ ಕತೆನ ಮತ್ತೆ ಹೇಳ್ತಾ ಇದ್ರು. ನಾವು ನಂಬ್ತಾ ಇದ್ವಿ ಗೊತ್ತಾ? ಮತ್ತೀಗ ಸರಿ, ಕತೆ ಶುರು ಮಾಡ್ಲಾಗ ಮಾಡ್ಲಾ? ಹಾ, ದೂರಲ್ಲಿ ರಾಜ ಆಯ್ತು. ಹಾಗೇನಾಯ್ತು ಗೊತ್ತಾ? ಇನ್ನೇನು ಸ್ಟಾಪ್ ಮಾಡಿ. ಯಾಕೋ ಇದೇ ಬರ್ತಾ ಇದೆಯಾ? ನೀವ್ ಹೇಳ್ತಿರೋದ್ ಕತೆ ಡಬ್ಬ ತರ ಇದೆ, ಸ್ವಲ್ಪನೂ ಚೆನ್ನಾಗಿಲ್ಲ. ಹಾ, ನನ್ನ ಒಪಿನಿಯನು ಅದೇ. ಅಲ್ಲ, ನಿಮ್ ಕಥೆನ ಕೇಳಕ್ ಆಗ್ತಿರ್ಲಿಲ್ಲ. ಬೋರಿಂಗ್ ಕಥೆನ ಇನ್ನು ಬೋರಿಂಗ್ ಆಗಿ ಹೇಳ್ತಿದ್ದೀರಾ. ಎಸ್, ಹೌದು. ನಾನು ಬೋರಿಂಗ್ ಕತೆನೇ ಇನ್ನು ಸ್ವಲ್ಪ ಬೋರಿಂಗ್ ಆಗಿ ಹೇಳ್ತಾ ಇದ್ದೆ. ಅಲ್ಲ ರೀ, ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಹೇಳಿದ್ರೆ ಯಾವ ಮಕ್ಳು ನಿದ್ದೆ ಮಾಡ್ತಾರೆ? ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಂಡು ಕೇಳ್ತಾರೆ. ಅದಕ್ಕೆ ನಾನೇ ಸ್ವಲ್ಪ ಕ್ರಿಯೇಟಿವ್ ಆಗಿ ಇನ್ನು ಸ್ವಲ್ಪ ಬೋರಿಂಗ್ ಆಗಿ ಹೇಳಿದೆ ಅಷ್ಟೇ. ಓ, ಸೊ ಇದು ನಿಮ್ ಕ್ರಿಯೇಟಿವಿಟಿ. ನೈಸ್. ಏನೇ ಹೇಳಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತೀರಾ. ಆದ್ರೂ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಲ್ವಾ? ಸುಳ್ಳು ಹೇಳಕ್ ಬರಲ್ಲ, ಕತೆ ಹೇಳಕ್ ಬರಲ್ಲ ಅಂತ ಒಪ್ಕೊಳ್ಳಿ. ಯಾರಂಗ ಹೇಳಿದ್ದು? ನನಗೆ ಚೆನ್ನಾಗಿ ಕತೆ ಹೇಳಕ್ ಬರುತ್ತೆ. ನಾನು ಒಂದು ಹೊಸ ಕತೆ ಹೇಳ್ತೀನಿ ಕೇಳಿಗ. ದೂರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜಂಗೆ 7 ಜನ ಮಕ್ಳಲ್ವಾ ಅಂಕಲ್? 3 ಜನ ಗಂಡ್ ಮಕ್ಳಲ್ವಾ ಅಂಕಲ್? ಅದು ಈ ಕತೆನ ತುಂಬಾ ಸರ್ತಿ ಹೇಳ್ಬಿಟ್ಟಿದ್ದೇನೆ. ಬಟ್ ಅವಾಗೆಲ್ಲ ನಿದ್ದೆ ಮಾಡ್ತಾ ಇದ್ರು. ಇಲ್ಲ 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 ಇಲ್ಲ, ಇವರು ನಮಗೆ ಕತೆ ಹೇಳಿ ನಿದ್ದೆ ಮಾಡ್ಸಲ್ಲ. ಕತೆ ಹೇಳಿ ಹೇಳಿ ಬೋರಿಂಗ್ ಹೊಡಿಸ್ತಾರೆ. ಅಂಕಲ್, ನಿಮ್ಗೆ ಒಂದೇ ಕತೆನ ಗೊತ್ತಿರೋದು? ಏಯ್, ಇಬ್ರು ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ತಾ ಇದೀರಾ. ದೊಡ್ಡವರು ಅಂದ್ರೆ ಭಯ, ಭಕ್ತಿ, ಗೌರವ ಎಲ್ಲ ಇರಬೇಕು. ಭಯ ಭಕ್ತಿ ಎಲ್ಲಿಂದ ಸಿಗುತ್ತೆ ಅಂಕಲ್? ಒಂದ್ ನಿಮಿಷ ನೋಡು ಮಾಮ್ಸ್, ನಿನಗೆ ನಿನ್ನ ತಂಗಿ ಮೇಲೆ ಪ್ರೀತಿ ಅಕ್ರೆ ಇರ್ಬೋದು, ಬಟ್ ನನಗೆ ಅದೆಲ್ಲ ಹೊರಟೋಗಿದೆ. ಇದು ನೀನ್ ಮಾತಾಡ್ತಿರೋದಲ್ಲ ಕಣೋ,
ನಿನ್ನ ಒಳಗಡೆ ದೆವ್ವ ಸೇರ್ಕೊಂಡಿದ್ದಿಲ್ಲ, ದೆವ್ವ ಅದು ಮಾತಾಡ್ತಾ ಇರೋದು. ನಾನು ಹೇಳೋದನ್ನು ಕೇಳಿಸ್ಕೋ. ನಿನ್ನ ಅಮ್ಮನ ಬಗ್ಗೆ ಏನು ಗೊತ್ತಿದ್ದೆ ಬಾಯಿ ಬಂದಾಗ ಮಾತಾಡ್ತಿದ್ಯಾ? ಅದೆಲ್ಲ ಗೊತ್ತಾಗಿದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊತಾ ಇದ್ದೆ ನೀನು. ಅವಳು ಮಕ್ಕಳಿಗೋಸ್ಕರ ಪಟ್ಟ ಪಾಡೇನು, ಯಾವ ಪರಿಸ್ಥಿತಿಲಿದ್ನು, ಹೇಗೆ ಹಂತ ಹಂತವಾಗಿ ಬೆಳೆದ್ನು, ಇದೆಲ್ಲ ಗೊತ್ತೇನು ನಿಂಗೆ? ಗೊತ್ತಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ಅಳಿಮಯ್ಯ ತಿಳ್ಕೊಂಡು ಮಾತಾಡು. ನಿನ್ನ ಅಮ್ಮನಂತವ್ರು ನಿನಗೆ ಸಿಗ್ಬೇಕು ಅಂದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಗೊತ್ತೇನೋ ನಿಂಗೆ? ಅಸಲಿಗೆ ನಿನ್ನ ಅಮ್ಮ ಯಾರು, ಅವಳು ಎಲ್ಲಿದ್ನು, ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾವ್ ಎಲ್ಲಿದ್ವಿ ಅಂತ ಗೊತ್ತೇನೋ ನಿಂಗೆ? ಏನು ಗೊತ್ತಿಲ್ಲಲ್ಲ, ಎಲ್ಲಾನು ವಿವರವಾಗಿ ಹೇಳ್ತೀನಿ ಕೇಳಿಸ್ಕೊ. ನನಗೇನು ಬೇಕಾಗಿಲ್ಲ, ನೀನೇನು ಹೇಳ್ಬೇಡ. ಅಯ್ಯೋ ದೇವ್ರ, ಅಳಿಮಯ್ಯ ಏನೋ ಮಾಡ್ಕೊಂಡದು, ರಕ್ತ ಬರ್ತಾ ಇದೆಯಲ್ಲ, ಇರುವ ನಿಮಿಷ. ದೇವ್ರೆ, ಚಿಕ್ಕ ಮಕ್ಕಳ ತರ ಮಾಡ್ತಿಯಲ್ಲೋ, ಏನೋ ಮಾಡ್ಕೊಂಡಿದ್ದಲ್ಲ, ಗೊತ್ತಿಲ್ಲ ನಿಂಗೆ ಚೂರು, ಚಿಕ್ಕ ಹುಡುಗರ ತರ ಮಾಡ್ಕೊತಿಲ್ಲ. ಒಂದು ಕ್ಷಣದಲ್ಲಿ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ನಿನ್ನ ಇಷ್ಟು ಎತ್ತರ ಬೆಳೆಸೋದಕ್ಕೆ, ನಿನ್ನ ಇಷ್ಟು ದಪ್ಪ ಮಾಡೋದಕ್ಕೆ, ನಿನ್ನ ಬಾಡಿ ಹನಿ ಹನಿ ರಕ್ತ ಸೇರಿಸೋದಕ್ಕೆ ಕಷ್ಟಪಟ್ಟಿದ್ದಾಳೆ. ಗೊತ್ತೇನೋ ನಿಂಗೆ? ಗೊತ್ತಿಲ್ಲ ಕಣೋ ನಿಂಗೆ, ಅಂದಾಜೇ ಇಲ್ಲ. ನಿನ್ನ ಅಮ್ಮನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಬಾಯಿ ಬಂದಾಗ ಮಾತಾಡ್ಬೇಡ ಕಣೋ. ಅವಳು ಎಷ್ಟು ನೊಂದಿದ್ದಾಳೆ ಗೊತ್ತೇನೋ ನಿಂಗೆ? ಬಿಡು ಮಾಮ್ಸ್, ಕೈಗೆ ಬಟ್ಟೆ ಕಟ್ಟೋ ಗ್ಯಾಪ್ ಅಲ್ಲಿ ನಿನ್ ಸಿಸ್ಟರ್ ಇಮೇಜ್ಗೆ ಕಲರ್ ಪೇಂಟ್ ಮಾಡ್ತಾ ಇದ್ಯಾ? ಬಾಯಿ ಬಂದಾಗ ಮಾತಾಡ್ತಿಯಲ್ಲ. ಸಾಕ್ ನಿಲ್ಸು ಮಾಮ್ಸ್. ಕೈಗಾಗಿರೋ ಗಾಯ ಜೊತೆಗೆ ನಿನ್ ಕೈ ತಲೆ ಡ್ರಿಲ್ ಹಾಕಿಸ್ಕೋಬೇಕಾ ನಾನು? ನಿನ್ನ ಕತೆ ಕೇಳಕ್ ನಾನು ರೆಡಿ ಇಲ್ಲ. ಗುಡ್ ಬೈ. ಪುಟಾಣಿಗಳಿಬ್ರು ಮಲ್ಕೊಂಡ್ಬಿಟ್ಟವೆ. ಗೆಳೆಯ, ಏನು ಮ್ಯಾಜಿಕ್ ಮಾಡ್ದೇನೋ? ನಂದೇನೋ ಇಲ್ಲಪ್ಪ, ಇಲ್ಲ ಇವ್ರ ಕತೆ ಹೇಳಿದ್ದು. ಗಂಡ ಹೆಂಡತಿ ಯಾರಾದ್ರೆ ನಾವು ಒಟ್ಟು ಮಕ್ಕಳನ್ನ ಮಲಗಿಸೋದು ಇಂಪಾರ್ಟೆಂಟ್ ಅಲ್ವಾ ಚಿನ್ನ? ಬನ್ನಿ ಬನ್ನಿ, ಪಾರ್ಟಿ ಶುರು ಮಾಡೋಣ ಬನ್ನಿ. ಅಪರ್ಣ ಆಯ್ತಾ? ಬೇಗ ಬಾಬಾ. ಭೂಮಿಕಾ, ಥ್ಯಾಂಕ್ ಯು. ಮನುಷ್ಯ ಸರಿಗಿಲ್ಲ, ಇವನಿಗೆ ಮನುಷ್ಯತ್ವನೇ ಇಲ್ಲ. ಗಡ್ಡ ಇಲ್ದೇ ಇರೋ ಗಬ್ಬರ್ ಸಿಂಗ್ ಅನ್ಕೊಂಡಿದ್ದೆ ನಾನು. ಆದ್ರೆ ಇವ್ರ ಫ್ರೆಂಡ್ ಮೇಲೆ, ಐ ಮೀನ್ ನಿಮ್ಮ ಮೇಲಿರೋ ಫೀಲಿಂಗ್ ನೋಡ್ಕೊಂಡು ಫುಲ್ ಫಿದಾ ಆಗೋಗ್ಬಿಟ್ಟೆ. ಆ ಒಂದು ವಿಷಯದಲ್ಲಿ ಇವ್ರು ತುಂಬಾನೇ ಗ್ರೇಟ್. ಇಂಥ ಫ್ರೆಂಡ್ ಪಡೆಯಕ್ಕೆ ನೀವು 1 ಜನ್ಮ 2 ಜನ್ಮ ಅಲ್ಲ, 100 ಜನ್ಮ ಪುಣ್ಯ ಮಾಡಿರ್ಬೇಕು. ಹೌದಕ್ಕೆ ಇವನ್ನ ಪಡೆಯಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೇನೆ. ಭೂಮಿಕಾ, ಒಂದ್ ಕೆಲ್ಸ ಮಾಡು. ಯಾವಾಗ್ಲೂ ಇವನು ಡಿಸಿಪ್ಲಿನ್ ಅಂತಿರ್ತಾನಲ್ಲ, ಮಕ್ಕಳನ್ನ ಕೂಡ ಹಾಕಲ್ವಾ, ಆ ತರ ಒಂದಿನ ಇವನು ಕೂಡ ಹಾಕ್ಬಿಡು. ಅದೆಲ್ಲ ಮಾಡಕ್ ಆಗಲ್ಲ, ಕಷ್ಟ ಆಗೋದು. ಸಾರ್ಗೆ ಕತ್ಲದ್ರೆ ಭಯ. ಲೈಟ್ಸ್ ಫುಲ್ ಲೈಟ್ಸ್ ಆನ್ ಇರ್ಬೇಕು, ಮಲಗ್ಬೇಕಾದ್ರೂ ಆ ಲೈಟ್ಸ್ ಆನ್ ಅಲ್ಲೇ ಇರುತ್ತೆ. ಹೌದಾ? ಅಷ್ಟೊಂದು ಭಯನ ಅವನ್ಗೆ? ಹೌದು. ಅದೊಂದಕ್ಕೆ ಭಯ ಪಡ್ತಾನ ಅಥವಾ ಇನ್ಯಾವುದಕ್ಕೆಲ್ಲ ಭಯ ಪಡ್ತಾನೆ? ಅದಲ್ದೆ ನಾನು ಹೇಳ್ತೀನಿ ಬಿಡಿ. ಕಂಟಿನ್ಯೂ. ನಿಜ ಹೇಳಿ, ಎಷ್ಟು ಮಿಕ್ಸ್ ಮಾಡಿದಿರೋ? ಗೆಳೆಯ, ನಿಜ ಹೇಳ್ಬೇಕು ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಬಿಲ್ಡ್ ಮಾಡಕ್ಕೆ ಇವಳು ಜಾಸ್ತಿನೇ ಮಿಕ್ಸ್ ಮಾಡ್ಬಿಟ್ಟಿದ್ದಾಳೆ ಕಡೆ. ಅವ್ನು ನಾರ್ಮಲ್ ಆಗಿದ್ರೆ ಗಂಟೆ ಟ್ಯೂಷನ್ ತಗೋತಾರ ಕಣ. ನೋಡು, ಆಗ್ಲೇ 2ನೇ ಪೆಗ್ಗು ಮುಗಿಸ್ತಾ ಇದಾರೆ. ಅಪರ್ಣ ಅವ್ರೆ, 1 more ಪ್ಲೀಸ್.
ಇವ್ರ ಬಾಯಲ್ಲಿ ಇನ್ನೂ ಏನೇನು ಕೇಳಬೇಕು, ಏನೇನೆಲ್ಲ ಹೇಳ್ತಾರೋ. ಹಾಡು ಡುಮ್ಮ ಸರ್, ಇವತ್ತು ಆಗಿದ್ದಾಗೋಗ್ಲಿ. ನೀವು ಹಾಡ್ಲೇಬೇಕು, ನಾವು ಕೇಳಲೇಬೇಕು. ಹಾಡಿ ಹಾಡಿ. ಹೌದು ಡುಮಾ ಸರ್, ನೀವು ಹಾಡ್ಲೇಬೇಕು. ಕರೆಕ್ಟ್. ಬಿಡ್ರೋ ನನ್ಗಿದೆಲ್ಲ ಬರಲ್ಲ. ಅದೇನ್ ಬರಲ್ಲ? ಗ್ರೇಟ್ ಗೌತಮ್ ದಿವಾನಿಗೆ ಎಲ್ಲ ಬರುತ್ತೆ. ಮಿಕಾ, ನನಗೆ ಈ ಹಾಡೋದು ಅಂದ್ರೆ ತುಂಬಾ ಭಯ. ನಾನು ಸ್ಕೂಲಲ್ಲಿ ಒಂದ್ಸತಿ ಹಾಡಕ್ ಟ್ರೈ ಮಾಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪೇಪರ್ ರೋಲ್ ಮಾಡಿ ನನ್ನ ಮುಖಕ್ಕೆ ಬಿಸಾಕ್ಬಿಟ್ಟಿದ್ರು. ಅವತ್ತೇ ಲಾಸ್ಟ್ ನಾನು ಹಾಡಿದ್ದು. ಪ್ಲೀಸ್ ನನ್ನ ಬಿಟ್ಬಿಡಿ. ಗೌತಮ್ ಅವರೇ, ನಿಮ್ ಸ್ಟೋರಿ ಕೇಳಿ ನಂಗೆ ತುಂಬಾನೇ ಬೇಜಾರಾಯ್ತು. ಆದ್ರೂ ನೀವು ಹಾಡ್ಬೇಕು. ಸ್ವಲ್ಪನೂ ಹ್ಯುಮ್ಯಾನಿಟಿ ಇಲ್ವಲ್ರಿ? ಇರೋ ವಿಚಾರ ಹೇಳಿದ್ದೀನಿ ತಾನೆ. ಈಗ ನೋಡಿ, ನೀವು ಹಾಡ್ತಾ ಇದ್ರೆ ನಾನು ಹ್ಯುಮ್ಯಾನಿಟಿ ಎಲ್ಲ ಬಿಟ್ಟು ಕೆಡ್ದಾಗ ನಡ್ಕೊಳ್ಬೇಕಾಗತ್ತೆ. ನೀವು ಹಾಡಲೇಬೇಕು. ಗೆಳೆಯ, ನೀನ್ ಹಾಡ್ಬೇಕಷ್ಟೇ. ಇವಾಗ ನೀವು ಹಾಡ್ಲೇಬೇಕು ಡುಮಾ ಸರ್. ಈ ಭೂಮಿಕಾ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇರ್ಬಿ ಜಾಸ್ತಿ ತರಲೆ ಮಾಡ್ತಾರೆ. ಬನ್ನಿ ಹೊರಡೋಣ, ಲೇಟ್ ಆಗಿದೆ. ಬೇಗನಾ? ಇನ್ನು ಪಾರ್ಟಿನೇ ಶುರುವಾಗಿಲ್ಲ. ಪಾರ್ಟಿ ಶುರು ಆಗ್ಬೇಕು, ಆಮೇಲೆ ಊಟ ಮಾಡ್ಬೇಕು, ಆಮೇಲೆ ಮನೆಗೆ ಹೋಗ್ಬೇಕು. ಅದಕ್ ಮುಂಚೆ ನೀವು ಹಾಡ್ಬೇಕು. ಹಾಡಿ ಡುಮ್ಮ ಸರ್, ನಮ್ಮಿಬ್ಬರು ಕಿವಿ ಇಂಪಾಗುತ್ತೆ. ಹಾಡಿ ಹಾಡಿ ಹಾಡಿ. ಥ್ಯಾಂಕ್ ಯು ಸೋ ಮಚ್. ಜ್ಯೂಸ್ ತುಂಬಾನೇ ಚೆನ್ನಾಗಿತ್ತು. ಆನಂದ, ಬೇಗ ಬಾರೋ. ಬಂದೆ ಬಂದೆ ಬಂದೆ. ಗೆಳೆಯ, ಇದು ನನ್ನ ಕಡೆಯಿಂದ ನಿನ್ಗೆ ಗಿಫ್ಟ್. ಬಿಡಲೆ, ಹಾಗೆಲ್ಲ ಅನ್ಬಾರ್ದು. ನಾನು ನಿನ್ ಕೊಡ್ತಾ ಇರೋ ಸ್ಪೆಷಲ್ ಗಿಫ್ಟ್ ಇದು. ತಗೋ. ಮೊದಲು ಅದು ಏನು ಅಂತ ಹೇಳ, ಆಮೇಲೆ ತಗೋತಾ. ಗೆಳೆಯ, ಇದು ಹೇಳೋದಲ್ಲ ಕಣೋ, ನೋಡೋದು. ನೋಡಪ್ಪ, ಒಂದು ಕಂಡೀಷನ್. ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿ ಓಪನ್ ಮಾಡಬಾರ್ದು. ನಿಜವಾಗ್ಲೂ ನನ್ನ ಮೇಲೆ ನಿನಗೆ ಪ್ರೀತಿ ಗೌರವ ಇದ್ರೆ ಇಲ್ಲಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ ಇದೆ, ಅದ್ರ ಮುಂದೆನೆ ಓಪನ್ ಮಾಡ್ಬೇಕು. ಅದೇನು ಅಲ್ಲೇ ಓಪನ್ ಮಾಡ್ಬೇಕು ಅಂತ? ಪ್ರಶ್ನೆ ಕೇಳಬಾರ್ದು. ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಪ್ರೀತಿಯಿಂದ ಕೇಳಬೇಕಷ್ಟೆ. ತಗೋ. ಕುಡೀಲಿ. ಒಂದು ಗಿಫ್ಟ್ ಓಪನ್ ಮಾಡಕ್ಕೆ ಯಾಕೆ ಇಷ್ಟೊಂದು ಡಿಸ್ಕಷನ್? ನೀವ್ ಹೇಳ್ದ ಹಾಗೆ ನಾವು ಅಲ್ಲೇ ಹೋಗಿ ಓಪನ್ ಮಾಡ್ತೀವಿ. ನೀವ್ ಒಳ್ಳೆ ಜ್ಯೂಸ್ ಕೊಟ್ರಲ್ಲ, ನಿಮ್ಮನ್ ಬೇಜಾರ್ ಮಾಡಲ್ಲ. ಹೊರಡೋಣ. ಹೊರಡೋಣ. ಗುಡ್ ನೈಟ್. ಗುಡ್ ನೈಟ್. ಓಕೆ, ಬಾಯ್ ಬಾಯ್ ಬಾಯ್. ಐ ಆಮ್ ಓಕೆ, ಥ್ಯಾಂಕ್ ಯು. ಬನ್ನಿ ಈ ಕಡೆ. ಬಾಯ್. ರೀ, ಯಾಕ್ರಿ ಹೀಗೆಲ್ಲ ಬಿಹೇವ್ ಮಾಡ್ತೀರಾ? ಯಾರಾದ್ರೂ ನೋಡಿದ್ರೆ ಇಷ್ಟೊತ್ತಿಗೆ ಮೊಬೈಲ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡಿ ವೈರಲ್ ಮಾಡ್ಬಿಡ್ತಾ ಇದ್ದಾರೆ. ವೈರಲ್ ಹಂಗೆಲ್ಲ ವೈರಸ್ ಬರಲ್ಲ. ನಾವು ಮನುಷ್ಯರು, ಯಾವ ವೈರಲ್ ಆಗಲ್ಲ. ಗಾಡಿ ನಿಲ್ಸಿ. ಯಾಕೆ, ಏನಾಯ್ತು? ಗಾಡಿ ನಿಲ್ಸಿ. ಏನಾಯ್ತು? ಅಯ್ಯೋ, ಗಾಡಿ ನಿಲ್ಸಿ. ಏನ್ರಿ ಆಯ್ತು? ನಂಗೆ ಐಸ್ ಕ್ರೀಮ್ ತಿನ್ಬೇಕು. ಐಸ್ ಕ್ರೀಮ್ಗೋಸ್ಕರ ಯಾರಾದ್ರೂ ಹೀಗೆ ಕೇಳಿಸ್ಕೋತಾರೇನ್ರಿ? ಆಯ್ತು, ಇಲ್ಲಿ ಬೇಡ, ಮನೇಲಿ ತಿನ್ನೋಣ. ನಂಗೆ ಇಲ್ಲೇ ಬೇಕು. ಐಸ್ ಕ್ರೀಮ್ ಅಂಗಡಿ ಅಲ್ಲಿ ಹಿಂದೆ ಹೋಯ್ತು, ನಾನು ನೋಡಿದೆ. ನಂಗೆ ಐಸ್ ಕ್ರೀಮ್ ಬೇಕು. ನಾನು ಪ್ಲೀಸ್ ಇಳಿಬೇಡಿ, ನೀವು ಇಳಿಬೇಡಿ. ನಾನು ಹೋಗಿ ತಗೊಂಡ್ಬರ್ತೀನಿ. ನಾನು ಬರ್ತೀನಿ. ಪ್ಲೀಸ್ ದಯವಿಟ್ಟು ಬೇಡ. ನಿಮ್ಗೆ ಇಷ್ಟವಾದ ಐಸ್ ಕ್ರೀಮ್ ನಾನು ತಗೊಂಡ್ಬರ್ತೀನಿ. ಬೇಕಾದ್ರೆ ಐಸ್ ಕ್ರೀಮ್ ಏನು ಇಡೀ ಅಂಗಡಿಯಿಂದ ತಗೊಂಬಂದು ಕೊಡ್ತೀನಿ, ಆಯ್ತಾ? ಗೌತಮ್ ಅವರೇ, ಅಂಗಡಿ ತರೋದು ನಿಮಗೆ ತುಂಬಾ ಭಾರ ಆಗೋಗುತ್ತೆ. ಇಲ್ಲ, ಆದ್ರೂ ಪರವಾಗಿಲ್ಲ, ತಗೊಂಬರ್ತೀನಿ. ನೀವು ಮಾತ್ರ ಇಡಿ. ನೋಡಿ ಅದಕ್ಕೆ ಐಸ್ ಕ್ರೀಮ್ನ ಅಕ್ಕ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಐಸ್ ಕ್ರೀಮ್ ಅಂದ್ರೆ ಸಾಕು, ಪ್ರಪಂಚನೇ ಮರ್ತ್ ಬಿಡ್ತಾಳೆ ಅಕ್ಕ. ಬಾವ, ನಿಮ್ಗೆ
ನಂಗೆ ಬೇಡಪ್ಪ, ಐ ಆಮ್ ಫುಲ್. ಯು ಪೀಪಲ್ ಹ್ಯಾವ್. ಬಾವಾ, ನೆಕ್ಸ್ಟ್ ಮಂತ್ ಎಂಡಲ್ಲಿ ಮನೇಲಿ ಪೂಜೆ ಇಟ್ಕೊಳ್ತಾ ಇದೀವಿ. ಎಲ್ಲ ಪಕ್ಕ ಆದ್ಮೇಲೆ ಅಪ್ಪ ಅಮ್ಮ ನಿಮಗೆ ಫೋನ್ ಮಾಡಿ ಇನ್ವೈಟ್ ಮಾಡ್ತಾರೆ. ಆದ್ರೆ ನಾವಾಗಿರಲ್ವಲ್ಲ. ಯಾಕೆ? ಎಲ್ಲಿ ಹೋಗ್ತಿದ್ದೀರಾ? ಹನಿಮೂನ್ಗೆ. ಹನಿಮೂನ್ಗ? ನಾವೇ ಹೋಗ್ತೀವೋ ಇಲ್ವೋ ಅಂತ ಡೌಟ್ ಇತ್ತು. ಅದಕ್ಕೆ ಇವ್ರ ಫ್ರೆಂಡು ಆನಂದ್ ಅವರು ಅವರೇ ಅರೇಂಜ್ ಮಾಡಿರೋದು. ಎಲ್ಲ ಫಿಕ್ಸ್ ಆಗೋಗಿದೆ. ನಾವು ಲಂಡನ್ ಹೋಗ್ತಿದೀವಿ. ಒಂದಲ್ಲ ಹೇಳಿಲ್ಲ, 15 ದಿನ ಆಗುತ್ತೆ ವಾಪಸ್ ಬರೋದಕ್ಕೆ. ಅಷ್ಟರ ಪೂಜೆನೆ ಮುಗ್ದೋಗಿರುತ್ತೆ. ಮಹಿ, ಅಕ್ಕ ತುಂಬಾ ಜೋಶಲ್ಲಿದ್ದಾಳೆ. ಎಲ್ಲ ಹನಿಮೂನ್ ಪ್ರಭಾವ. ಇನ್ನೊಂದು ರೌಂಡ್ ಐಸ್ ಕ್ರೀಮ್ ಇಲ್ಲ? ಓಕೆ, ಒಂದು ನಿಮಿಷ. ಈ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಡ್ರಿ. ಯಾಕ್ರಿ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಕಂಟ್ರೋಲ್ ಅಲ್ಲ ಇದ್ರೆ ಯಾವಾಗ ಮುಂದುವರಿಯೋದು? ಮುಂದುವರಿಬೇಕು ಗುರು. ಗುರುನಾ? ನನಗೆ ತುಂಬಾ ಭಯ ಆಗ್ತಿದೆ ಅಣ್ಣ. ನನಗೆ ತುಂಬಾ ಭಯ ಆಗ್ತಿದೆ. ನನಗೆ ಯಾಕೋ ಭಯ ಆಗ್ತಿದೆ ಅಣ್ಣ. ಅವನ್ ಎಲ್ಲಿ ಹೋಗಿರ್ಬೋದು? ಅದನ್ನ ಹೇಗ್ ತಿಳ್ಕೊಳ್ಳೋದು? ಇಲ್ಲ, ನನ್ ಮಗನಿಗೇನು ಆಗ್ಬಾರ್ದು. ನನ್ ಮಗನಿಗೇನು ಆಗ್ಬಾರ್ದು ಅಣ್ಣ. ಸಿಸ್ಟರ್, ನಾನು ಹೇಳೋದು ಸ್ವಲ್ಪ ಕೇಳು, ಸಮಾಧಾನ ಮಾಡ್ಕೋ. ಏನೂ ಆಗಲ್ಲ ಅವನಿಗೆ. ಡೋಂಟ್ ವರಿ. ನಾನು ಜಯದೇವ್ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ, ಜಯದೇವ್ನ ಕಂಡ್ರೆ ಕೂಡಲೇ ನನಗೆ ಫೋನ್ ಮಾಡಿ ನಿಮ್ಮ ಮನೇಲಿ ಉಳಿಸ್ಕೊಳ್ಳಿ ಅಂತ. ನೀನು ಧೈರ್ಯ ಕೆಡಬೇಡ ಸಿಸ್ಟರ್, ಅವನಿಗೇನು ಆಗಲ್ಲ. ಎಲ್ರಿಗೂ ಧೈರ್ಯ ಹೇಳ್ಬೇಕಾದವಳು ನೀನೇ ಕಣ್ಣೀರು ಹಾಕಿದ್ರೆ ಹೆಂಗೆ? ಧೈರ್ಯ ಕಳ್ಕೋಬಾರ್ದು ಸಿಸ್ಟರ್, ಪ್ಲೀಸ್. ಅವನಿಗೋಸ್ಕರ ನಾನು ಏನೆಲ್ಲ ಮಾಡಿದೆ. ನನ್ನ ಇಡೀ ಜೀವನ ನನ್ನ ಮಕ್ಕಳಿಗೋಸ್ಕರ ಸೌಸ್ತೆ. ಇಷ್ಟೆಲ್ಲ ಮಾಡಿ ಏನನ್ನ ಸಾಧಿಸಿದೆ ನಾನು. ಸಿಸ್ಟರ್, ಸಮಾಧಾನ ಮಾಡ್ಕೋ ಪ್ಲೀಸ್. ಈಗಾಗ್ಲಿ ಅಂತ ನಾನು ಇದೆಲ್ಲ ಮಾಡಿದ್ದ. ಮುಂದೆ ಇವನೇ ನಮ್ಮನ್ನ ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಈ ತರ ಕಣ್ಣೀರು ಹಾಕಬಾರ್ದು ಸಿಸ್ಟರ್. ನೀನ್ ಕಣ್ಣೀರು ಹಾಕೋದು ನೋಡಿ ಎಷ್ಟೋ ವರ್ಷಗಳಾಯ್ತು. ಪ್ಲೀಸ್ ಅಳಬಾರ್ದು, ಧೈರ್ಯವಾಗಿರು, ಏನೂ ಆಗಲ್ಲ. ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಸಿಸ್ಟರ್, ಪ್ಲೀಸ್ ಸಮಾಧಾನ ಮಾಡು. ಹೀಗೆಲ್ಲ ಆಗಬಾರ್ದಾಗಿತ್ತು. ನನ್ನ ಮಗನ್ಗೆ ತುಂಬಾ ಅವಮಾನ ಆಗಿದೆ. ಇದೆಲ್ಲ ಆಗಿರೋದು ಆ ಆನಂದನಿಂದ. ಅವನನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅವನ್ ಮಾತ್ರ ಅಲ್ಲ, ಅವನ ಜೊತೆ ಯಾರೇ ಇದ್ರು ನಾನು ಸುಮ್ಮನೆ ಬಿಡೋದಿಲ್ಲ. ತೊಟ್ಲು ತೂಗೋ ಕೈಗೆ ತಟ್ಟೋದು ಗೊತ್ತು, ತೂಗೋದು ಗೊತ್ತು. ಮಕ್ಕಳು ವಿಷಯಕ್ಕೆ ಬಂದ್ರೆ ಒಬ್ಬ ತಾಯಿ ಯಾವ ಹಂತಕ್ಕೂ ಹೋಗ್ತಾಳೆ ಅಂತ ನಾನು ತೋರಿಸ್ತೀನಿ. ಓಕೆನಾ? ಬನ್ನಿ ಈ ಕಡೆ. ಇಲ್ಲಿ ಯಾಕೋ ಸರಿ ಇಲ್ಲ. ಸರಿ, ನಾಳೆ ರಿಪೇರಿ ಮಾಡಿಸ್ತೀನಿ. ಮುದ್ದೆ ಬೀಳೋದು ನಿಮ್ಗೆ ಇಷ್ಟ? ಡ್ರಿಂಕ್ಸ್ ಬೇರೆ ಒಳಗಡೆ ಹೋಗಿದೆ. ರೂಮ್ ತಕ್ಕ ಕರ್ಕೊಂಡೋದ್ರೆ ಸಾಕಾಗಿದೆ. ಸ್ವಲ್ಪ ನಿಧಾನ, ಈ ಕಡೆ ಮೆಟ್ಲು ಹತ್ಬೇಕು. ಬನ್ನಿ. ಲಿಫ್ಟ್ ಇಲ್ವಾ? ಲಿಫ್ಟ್ ಇದೆ, ನಾಳೆ ತೋರಿಸ್ತೀನಾ? ಈ ಕಡೆ ಬನ್ನಿ ಪ್ಲೀಸ್. ಏನಣ್ಣ ಇದು? ಇವರಿಬ್ರು ಜೊತೆಯಾಗಿರ್ಬೇಕು, ಒಂದಾಗಬಾರ್ದು ಅಂತ ನಾವು ಅಂದ್ಕೊಂಡ್ರೆ
ನಮ್ಮ ಲೆಕ್ಕಾಚಾರನೆಲ್ಲ ಬುಡ ಮೇಲೆ ಮಾಡ್ಬಿಟ್ರಲ್ಲ ಸಿಸ್ಟರ್. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಣ್ಣ. ಸಿಸ್ಟರ್, ಇವರ ಪ್ರೀತಿ, ಪ್ರೇಮ, ಸ್ನೇಹ, ಸಲಿಗೆ ಇತ್ಯಾದಿ ಇತ್ಯಾದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನಾವು ಇಮಿಡಿಯೇಟ್ಲಿ ಚೆಕ್ ಡ್ಯಾಮ್ ಹಾಕಿ ಆ ಪ್ರವಾಹನ ತಡಿದೆ ಹೋದ್ರೆ ನಾವು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿ ಸಂತ್ರಸ್ತರಾಗಿ ಗಂಜಿ ಕೇಂದ್ರದಲ್ಲಿ ಗಂಜಿ ಉಂಟ ಕೂತ್ಕೋಬೇಕಾಗುತ್ತೆ ಸಿಸ್ಟರ್. ಅಂಡರ್ಸ್ಟ್ಯಾಂಡ್? Stop. Stop the car. Nilsi car nilsi. Stop the car. Excuse me. The car. ಭೂಮಿಕಾ ಅವರೇ ಇದು ಕಾರ್ ಅಲ್ಲ, ನಮ್ಮ ಮನೇಲಿದ್ದೀರ ರೂಮಲ್ಲಿ. ಒಂದ್ ಸೆಕೆಂಡ್ ಇರಿ, ಕೆಳಗಡೆ ಹಾಸ್ತೀನಿ. ಒಂದ್ ಸೆಕೆಂಡ್ ಕೆಳಗಡೆ ಹಾಸ್ಬಿಡ್ತೀನಿ. ಮೇಲ್ ಮಲ್ಕೋತಾನೆ. ಅಲ್ಲ, ನೀವು ಏಕೈಕ ಎಸಿನ ಜೋರ್ ಮಾಡ್ಕೊಂಡು ಈ ರೂಮ್ ನ ಫ್ರೀಜರ್ ಮಾಡ್ಬಿಟ್ರೆ ನಾವೆಲ್ಲ ಎಲ್ಲೋಗೋದು? ಗುಡುಗುಡು ಗುಡುಗುಡು ಅಂತ ಕೆಳಗೆ ನಡುತ್ತಾ ಮಲಗ್ಬೇಕಾಗತ್ತೆ. ಒಂದ್ಸಲ ಬಾಯಿ ಮಾತಿಗೆ ಭೂಮಿಕಾ ಅವರೇ ನೀವು ಮೇಲ್ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೊಳ್ತೀನಿ ಅಂತ ಹೇಳಿದೀರಾ? ಪ್ಲೀಸ್ ಮೇಲ್ಗಡೆ ಮಲ್ಕೊಳ್ಳಿ. ಇಟ್ಸ್ ಓಕೆ. ನನ್ಗಂತೂ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನೆನ್ನೆ ಆನಂದ್ ಅವ್ರ ಮನೆಗೆ ಹೋದ್ವಿ, ಅಲ್ಲಿ ಜ್ಯೂಸ್ ಕುಡ್ದಿದ್ ಮಾತ್ರ ನೆನಪಿದೆ ಅಷ್ಟೇ. ಅಲ್ಲಿ ಹೋದವಳು ಇಲ್ಲಿಗೆ ಹೇಗ್ ಬಂದೆ? ನಿಜವಾಗ್ಲೂ ನಿಮ್ಗೆ ಏನು ಗೊತ್ತಿಲ್ವಾ? ಏನು ನೆನಪಾಗ್ತಿಲ್ವಾ? ಇಲ್ಲ, ಏನಾಯ್ತು? ಏನು ಇಲ್ಲ. ಅಲ್ಲ, ಅದೇನೋ ನೀವ್ ಹೇಳೋ ರೀತಿ ಬೇರೆ ತರನೇ ಇದೆಯಲ್ಲ, ಏನಾಯ್ತು? ನಾನು ಕ್ಯಾಶುವಲ್ ಆಗಿ ಹೇಳಿದ್ನಲ್ಲ. ಗೌತಮ್ ಅವರೇ, ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ಯಾರಿಗಾದ್ರೂ ಬೇಜಾರಾಗಿದ್ಯಾ? ನಿಮ್ಮಷ್ಟಕ್ಕೆ ನೀವೇ ಯಾಕೆ ಏನೇನು ಅನ್ಕೋತೀರಾ? ಅಂಥದ್ದೇನೂ ಆಗಿಲ್ಲ. ಆ ಯೋಚನೆನ ನಿಮ್ಮ ಮನಸ್ಸಿನಿಂದ ತೆಗೆದಾಕ್ಬಿಡಿ. ನಾವು ಹೋದ್ವಿ, ಪಾರ್ಟಿ ಮಾಡ್ಕೊಂಡ್ವಿ, ಬಂದ್ವಿ ಅಷ್ಟೇ. ಹಾ, ಅದೇ ನಾವು ಹೋದ್ವಿ, ಪಾರ್ಟಿ ಮುಗಿಸ್ಕೊಂಡ್ ಬಂದ್ವಿ. ಆ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳ್ತೀರಾ ಪ್ಲೀಸ್? ನನಗೆ ಏನೋ ಮರ್ತಿದ್ದೀನಿ ಅಂತ ಅನಿಸ್ತಿದೆ. ನೀವು ಸರಿಯಾಗಿ ನಿದ್ದೆ ಮಾಡಿಲ್ವಲ್ಲ, ಹಾಗಾಗಿ ಒಂಥರ ಎಲ್ಲ ಮರ್ತು ಹೋದಾಗೆ, ಏನೋ ಕನ್ಫ್ಯೂಷನ್ನು, ಡೆಲೆಮಾ ಈ ಥರ ಎಲ್ಲ ಅನ್ಸುತ್ತೆ. ಜಸ್ಟ್ ಇಗ್ನೋರ್ ಇಟ್. ಅಲ್ಲ, ಆದ್ರೂ ನಾನು ಇಲ್ಲಿಗೆ ಹೇಗೆ ಬಂದೆ? ಹೆಂಗೆ ಅಂದ್ರೆ ನಾನೇ ಕರ್ಕೊಂಡ್ಬಂದೆ. ನಿನ್ನೆ ರಾತ್ರಿ ಏನೇನ್ ಮಾಡೋದಿತ್ತು ಜ್ಞಾಪಕ ಇದೆ? ತುಂಬಾ ಚೆನ್ನಾಗಿದೆ. ಒನ್ ಮೋರ್ ಪ್ಲೀಸ್. ಆದ್ರೆ ಇವರು ಗೊರ್ಕೆ ತುಂಬಾ ಕೆಟ್ಟದು. ಮತ್ತೆ ನಾನಾ? ಯಾರೇ ನೀವು? ಏನ್ರಿ ಆಗ್ಬೇಕು ಇವ್ರು ನಿಮ್ಗೆ? ಸರಿ, ಇವರು ನನ್ನ ಸುಮ್ನೆ ಏನೇನೋ ಹೇಳ್ತಿದ್ದಾರೆ. ರೆಸ್ಪೆಕ್ಟೇ ಇಲ್ಲ, ಬರೀ ಡಿಸ್ರೆಸ್ಪೆಕ್ಟ್ ನನಗೆ. ಎಲ್ಲಿ ಹೋಗ್ತಿದ್ದೀರಾ? ಹನಿಮೂನ್ಗೆ. ನಾವು ಲಂಡನ್ ಹೋಗ್ತಿದ್ದೀವಿ. ಏಕೈಕ ಎಸಿನ ಜೋರ್ ಮಾಡ್ಕೊಂಡು ಈ ರೂಮ್ ನ ಫ್ರೀಜರ್ ಮಾಡ್ಬಿಟ್ರೆ ನಾವೆಲ್ಲ ಎಲ್ಲೋಗೋದು? ಗುಡುಗುಡು ಗುಡುಗುಡು ಅಂತ ಕೆಳಗೆ ನಡುತ್ತಾ ಮಲಗ್ಬೇಕಾಗತ್ತೆ. ಆಯ್ತು, ಹೇಳ್ರಿ, ಇದ್ರಲ್ಲಿ ನಂದೇನ್ರಿ ತಪ್ಪಿದೆ? ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆಯ್ತಾ? ಅಲ್ಲ, ನೀವ್ ಹೇಳ್ತಿರೋದನ್ನೆಲ್ಲ ನಂಬೋದಾ? ಆಗಿರುತ್ತೆ. ಮಹಿಮಾ, ಬಾಮ್ಮ ಇಲ್ಲಿ. ಬಾ ಕೂತ್ಕೊ. ಮಾವ ತಗೋಮ್ಮ ನಿನ್ ಕಾಲು. ನಿಂದೆ ತಾನೇ? ಹಾ ಮಾವ, ನಂದೆ. ಆದ್ರೆ ತುಂಬಾ ಇರಿಟೇಷನ್. ಹಾಗೆಲ್ಲ ಅನ್ಬಾರ್ದಮ್ಮ. ಕಾಲುಂಗುರ, ತಾಳಿ, ಕುಂಕುಮ ಇದೆಲ್ಲ ಮುತ್ತೈದೆಯರ ಸಂಕೇತ ಅಂತ ಹೇಳ್ತಾರೆ. ಅದನ್ನ ಹಾಗೆಲ್ಲ ಬಿಡಬಾರ್ದಮ್ಮ. ಇದು ಯಾವಾಗ್ಲೂ ನಿನ್ ಕಾಲಲ್ಲೇ ಇರಬೇಕು. ನಿನಗೆ ಸ್ವಲ್ಪ ಕಷ್ಟ ಆಗ್ಬೋದು, ಕಿರಿಕಿರಿ ಆಗ್ಬೋದು, ಆದ್ರೆ ಎಲ್ಲ ಒಂದ್ ಸ್ವಲ್ಪ ದಿನ ಅಷ್ಟೇ. ಹೋಗ್ತಾ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಇದನ್ನ ಹಾಕೋಬೇಕಮ್ಮ.
ಇದು ನೀನು ಮದುವೆ ಆಗಿದೆಯಾ ಅನ್ನೋದಕ್ಕೆ ಸಂಕೇತ ಕಣಮ್ಮ. ಅಂದ್ರೆ ಕಾಲುಂಗ್ರ ಹಾಕೊಂಡಿಲ್ಲ ಅಂದ್ರೆ ಮದ್ವೆ ಆಗಿಲ್ಲ ಅಂತ ನಮ್ಮವ? ಹೇಳಿ ಮಾವ, ಮದ್ವೆ ಆದ್ಮೇಲೂ ನಾನು ಇದನ್ನ ಪ್ರೂವ್ ಮಾಡ್ಕೊಂಡೇ ಇರ್ಬೇಕಾ ಮದ್ವೆ ಆಗಿದ್ದೀನಿ ಅಂತ? ಹಾಗಲ್ಲಮ್ಮ. ಅದೇನೇ ಇರ್ಲಿ ಮಾವ, ಪರ್ಸ್ನಲಿ ಇದು ನನ್ಗೆ ಇರಿಟೇಷನ್ ಆಗ್ತಾ ಇದೆ. ನಾನು ನಡೀತಾ ಇದ್ರೆ ಕಾಲಿಂದ ಪದೇ ಪದೇ ಆಚೆ ಬರುತ್ತೆ ಮಾವ. ತುಂಬಾ ಲೂಸ್ ಆಗಿದೆ ಇದು, ಸ್ವಲ್ಪನೂ ಕಂಫರ್ಟಬಲ್ ಆಗ್ತಾ ಇಲ್ಲ. ನಾನು ಇದನ್ನ ಹಾಕೊಂಡ್ರೆ ನನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಎಲ್ಲ ಅದ್ರ ಮೇಲೆ ಇರುತ್ತೆ, ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ. ನನ್ಗೆ ಇದರಿಂದ ಸ್ವಲ್ಪನೂ ಫ್ರೀ ಆಗಿ ಇರಕ್ಕಾಗ್ತಾ ಇಲ್ಲ. ಇವನ್ ನನ್ಗೆ ಸ್ಯಾಂಡಲ್ಸ್ ಹಾಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಇರಿಟೇಟ್ ಆಗ್ತಾ ಇದೆ. ನೋಡಿ ಇವಾಗ ಅದೇ ಬಿದ್ದೋಗಿದೆ. ಹೌದು ರೀ, ನಂಗೂ ಸುಮಾರು ಸಲ ಇರಿಟೇಟ್ ಆಗಿದೆ. ಒಂದೊಂದ್ಸಲಿ ಗಾಯ ಆಗ್ಬಿಡುತ್ತೆ ಗೊತ್ತಾ, ಎಷ್ಟು ಪೆಟ್ಟಾಗತ್ತೆ. ಹಾಗಂತ ಬಿಟ್ಬಿಡಕ್ಕಾಗತ್ತ ಮಂದಾಕಿನಿ? ಕಷ್ಟ ಆಗತ್ತೆ ಅಂತ ಬಿಡ್ತಾ ಹೋದ್ರೆ ಎಲ್ಲ ಬಿಡ್ಬೇಕಾಗತ್ತೆ. ಇದು ಯಾವ ದೊಡ್ಡ ಆಚರಣೆನೂ ಅಲ್ಲ, ಅಥವಾ ಹೆಣ್ಣಿನ ಮೇಲೆ ದಬ್ಬಾಳಿಕೆನೂ ಅಲ್ಲ. ಇಷ್ಟಕ್ಕೂ ಈ ಗಂಡು ಹೆಣ್ಣು ಸರಿ ಸಮ ಅನ್ನೋ ಹೌದು ಅಲ್ವೋ ಅಂತ ಚರ್ಚೆ ಮಾಡೋದೇ ತಪ್ಪು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಒಂದು ಗಂಡು ಹೆಣ್ಣಿಗೆ ಯಾವತ್ತೂ ಸರಿಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣು ಒಂದು ಮಗುಗೆ ಜನ್ಮ ಕೊಡ್ತಿದ್ದಂಗೆ ದೇವರಾಗ್ಬಿಡ್ತಾಳೆ. ಆ ಭಾಗ್ಯ ಗಂಡಸರಿಗಿಲ್ಲ. ಅದಕ್ಕೆ ಅವನು ಏನೇನೋ ಸರ್ಕಸ್ ಮಾಡ್ಬೇಕಾಗುತ್ತೆ. ಹೆಣ್ಣಿನ ಒಳ್ಳೇದಕ್ಕೆ ಇದನ್ನೆಲ್ಲ ಮಾಡಿರ್ಬೋದಲ್ವ? ಯಾರೋ ಒಬ್ರು ಅರ್ಥ ಮಾಡ್ಕೊಳ್ಳದೆ ಕೂಡಾಗಿ ಆಚರಣೆ ಮಾಡ್ತಾ ಇರ್ಬೋದು. ಹಾಗಂತ ಆಚರಣೆನೇ ಕೂಡು ಅನ್ನೋದು ತಪ್ಪಾಗತ್ತೆ ಮಂದಾಕಿನಿ. ಇದ್ರ ಹಿಂದೆ ವಿಜ್ಞಾನ ಇದೆ. ಜ್ಞಾನಿಗಳು ನಾವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಅದೇನೇ ಇರ್ಲಿ ಮಾವ, ಇದನ್ನ ಹಾಕೊಂಡ್ರೆ ಮಾತ್ರ ನನ್ಗೆ ಜೀವನ್ ಮೇಲೆ ಪ್ರೀತಿ, ಜೀವನ ಮದ್ವೆ ಆಗಿರೋದಕ್ಕೆ ಎವಿಡೆನ್ಸಾ? ನಾನು ಇದನ್ನೆಲ್ಲ ಒಪ್ಪಲ್ಲ. ಇಷ್ಟ್ರ ಮೇಲೂ ನೀವು ಇದನ್ನೆಲ್ಲ ನಾನು ಹಾಕೊಳ್ಳೇಬೇಕು ಅಂದ್ರೆ ನೀವು ನನ್ಗೆ ಫೋರ್ಸ್ ಮಾಡ್ದಾಗಿರುತ್ತೆ. ಅಷ್ಟು ಮೈಂಡಲ್ಲಿ ಇರ್ಲಿ. ಕೊಡಿ ಅದನ್ನ. ಮಹಿ ಮಹಿ, ನಮ್ಮ ಪ್ರೀತಿನ ದುಡ್ಡಿಂದ ಅಳಿತಾ ಇದ್ದೆ ನೀನು. ಒಂದೊಂದ್ಸಲ ನೀನು ಓವರ್ ಆಕ್ಟಿಂಗ್ ತುಂಬಾ ಓವರ್ ಆಗಿ ಮಾಡ್ತೀಯ ಕಣ. ಹೇಳ್ತಾನೆ ಇದೀನಿ ಅದು ಪ್ರೀತಿಯಿಂದ ಕೊಟ್ರ ಗಿಫ್ಟ್ ಅಂತ, ಮತ್ತೆ ದುಡ್ಡಿಂದ ಅಳಿತಲ್ಲ ನೀನು. ಅಂದ್ರೆ ನಾವು ಕೊಟ್ಟರೆ ಗಿಫ್ಟ್ ಅಲ್ವಾ? ಡಬ್ಬ ನನ್ನ ಮಗನೇ, ಒಂದ್ಸತಿ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ನಿಮಗ್ ಪ್ರೀತಿ ಅಂತ ನಿಮ್ಗೋಸ್ಕರ ನಾವು ಹೋಗ್ಬೇಕಾ? ನನ್ಗೂ ಅವ್ರಿಗೂ ಏನು ಏನ್ ನಿನಗೂ ಅವ್ರಿಗೂ ಏನ್ ಹೇಳಪ್ಪ? ಗೌತಮ್ ಅವ್ರೆ, ಏನ್ ಮಾಡ್ತಿದ್ದೀರ? ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತ ಅವ್ರಿಗೆ ಹೇಳ್ಬಿಡ್ತೀರಾ? ಇವ್ರು ಹೆಂಗೆ ಅಂತ ಗೊತ್ತು ತಾನೆ? ಇಲ್ಲವರೆಗೂ ಹನಿಮೂನ್ ಹೋಗು ಅಂತಿದ್ದಾರೆ. ಇನ್ ಮುಂದೆ ನಮ್ಮ ಅತ್ತಿಗೆಗೂ ಡುಮ್ಮ ಸರ್ಗೂ ಏನೂ ಸರಿ ಇಲ್ಲ ಅಂತ ಊರೆಲ್ಲ ಹೇಳ್ಕೊಂಡ್ ಬರ್ತಾರೆ. ಸ್ಪೆಷಲಿ ಅಜ್ಜಿ ಹತ್ರ ಹೇಳಿ ಮಜಾ ತಗೋತಾರೆ ಇವರು. ಇವ್ರ ಹತ್ರ ಹೇಳೋದು ಒಂದೇ, ಪ್ರೈಮ್ ಟೈಮ್ ಅಲ್ಲಿ ನ್ಯೂಸ್ ಚಾನೆಲ್ಗೆ ಇಂಟರ್ವ್ಯೂ ಕೊಡೋದು ಒಂದೇ. ಅಲ್ಲ, ಹಗಲ್ ಕಂಡ ಬಾವಿಯಲ್ಲಿ ಹಗಲೇ ಬೀಳ್ತೀರಾ? ಏನ್ ಮಾಡ್ತೀರಾ ಈಗ? ನಾನು ಇಷ್ಟ ಹೇಳಿದ್ರು ಸತ್ಯನ ಹೇಳ್ಬಿಡ್ತೀರಾ ಅವ್ರ ಹತ್ರ? ಇಲ್ಲ, ಏನು ಹೇಳಲ್ಲ, ಏನು ಹೇಳಲ್ಲ. ಗೆಳೆಯ, ಯಾರ ಹತ್ರ ಮಾತಾಡ್ತಾ ಇದ್ದೋ? ಏನದು? ಇಲ್ಲ ಹೇಳಲ್ಲ. ಇಲ್ಲ, ಏನಿಲ್ಲ, ನಥಿಂಗ್. ಸರಿ, ನೀನ್ ಹೇಳ್ದಂಗೆ ಆಗ್ಲಿ ಬಿಡು. ಅಂದ್ರೆ ಒಪ್ಕೊಂಬಿಟ್ಟ? ನನ್ನ ಹೋರಾಟಕ್ಕೆ ಜಯ ಸಿಕ್ತು. ನಮ್ಮ ಪ್ರೀತಿಗೆ ಬೆಲೆ ಕೊಟ್ಟಲ್ಲ ತುಂಬ ಸಾರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಕರೆಕ್ಟಾಗಿ ಹೇಳಿದ್ನಾ? ಪರ್ಫೆಕ್ಟ್. ಕೀಪ್ ಇಟ್ ಅಪ್. ಅಯ್ಯೋ, ಇದೇನಪ್ಪ ಇದು?